ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಅರ್ಜುನ ತನಗಾಗುವ ಕೆಟ್ಟ ಅನುಭವಗಳನ್ನೆಲ್ಲ ಕೃಷ್ಣನ ಎದುರಿಗೆ ತಿಳಿಸಿಕೊಡುತ್ತಾ ಹೇಳುತ್ತಾ ತನ್ನ ತೀರ್ಮಾನದೆಡೆಗೆ, ತಾನು ಕಂಡ ನಿರ್ಧಾರದೆಡೆಗೆ, ಸತ್ಯದೆಡೆಗೆ ಸಾಗುತ್ತಾ ಇದ್ದಾನೆ. ಇವರೆಲ್ಲರಿಗಾಗಿ ನನ್ನದೆಲ್ಲವೂ ಅನ್ನುವ ಮಟ್ಟಿಗೆ ಬಂದು ಇವರೆಲ್ಲರೂ ಅವರೇ ಅಂತ ಹೇಳಿಕೊಂಡು ಮತ್ತೊಮ್ಮೆ ಅವರನ್ನೆಲ್ಲ ಇವರಾಗಿ ಕೃಷ್ಣನಿಗೆ ಪರಿಚಯಿಸ್ತಾ ಇದ್ದಾನೆ. ಕೃಷ್ಣನಿಗೆ ಬಂದು ಸೇರಿದವರು ಯಾರು ಹೊಸಬರಲ್ಲ. ಕೃಷ್ಣನೇ ಬೇಕೆಂದರೆ ಭೀಷ್ಮದ್ರೋಣ ಪ್ರಮುಖತಃ ಅಂತ ಹೇಳಿ ಕಾಣುವಂತೆ ನಿಲ್ಲಿಸಿದ್ದಾನೆ. ನೋಡು ಕುರುಗಳನ್ನು ಅಂತ ಹೇಳಿ ತೋರಿಸಿದ್ದಾನೆ. ಒಂದೊಮ್ಮೆ ಎದುರಿನಲ್ಲಿ ಕುರುಗಳು ನಿಲ್ಲದಿದ್ರೂ ಕೃಷ್ಣ ತೋರಿಸಿದ್ದರಿಂದ ಕಾಣಲೇಬೇಕು. ಅವರು ಅಲ್ಲದವರು ಸಹ ಕುರುಗಳಾಗಿ, ಗುರುಗಳಾಗಿ ಕೃಷ್ಣನ ಮಾತಿನಂತೆ ಕಾಣುತ್ತಾ ಇದ್ದಾರೆ ಅರ್ಜುನನಿಗೆ. ಅದರಿಂದ ತೈಮೇ ಅವಸ್ಥಿತ ಅಂತ ಹೇಳಿದ ಅರ್ಜುನ ಅವರೇ ಇವರು ಅಂತ ಹೇಳುತ್ತಾ ಅವರನ್ನೆಲ್ಲ ಮತ್ತೊಮ್ಮೆ ಕೃಷ್ಣನ ಎದುರಿಗೆ ಪ್ರಸ್ತಾವ ಮಾಡ್ತಾ ಇದ್ದಾನೆ. ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಸ್ಯಾಲಾಃ ಸಂಬಂಧಿನಸ್ತಥಾ. ಇಲ್ಲಿ ಏನಿಲ್ಲ, ಅರ್ಜುನ ಅವರೇ ಇವರು ಅಂತ ಹೇಳುತ್ತಾ ಇದ್ದಾನೆ ಅಷ್ಟೇ. ಅವರೇ. ಆವತ್ತು ನಾನೇನು ಯಾರನ್ನೆಲ್ಲ ಕಂಡು ಗಾಬರಿಯಾಗಿದ್ದೇನೆ, ಆ ಕ್ಷಣದಲ್ಲಿ ಗಾಬರಿಗೊಳಗಾದವನು ಈ ಕ್ಷಣದವರೆಗೂ ಅವರನ್ನೇ ಕಾಣುತ್ತಾ ಇದ್ದೇನೆಂದ. ಅರ್ಜುನನ ಮನಃಪಟಲದಿಂದ ಇವರ್ಯಾರೂ ಸಹ ಸರಿಯಲಿಲ್ಲ, ಅತ್ತಿತ್ತ ಚಲಿಸಲಿಲ್ಲ. ಅದನ್ನು ಸಮರ್ಪಕವಾಗಿ ಮತ್ತವರನ್ನೇ ಗುರುತಿಸ್ತಾ ಇದ್ದಾನಿವ. ಈಗ ಹೆಚ್ಚಾಗಿ ಕೃಷ್ಣ ಹೇಳಿದ ಶಬ್ದಗಳು ಆತನಿಗೆ ಹೊಳೆದಿದೆ. ಕುರುವನ್ನು ಹೇಳುವಾಗ ಅತಿಶಯಾರ್ಥದಲ್ಲಿ ಗಕಾರದ ಯೋಚನೆ ಮಾಡಿಕೊಂಡು ಗುರುವನ್ನು ಹೇಳಿದ ಹಾಗೆ ಅವನಿಗೇನಾಗಿದೆ ಅದನ್ನು ಮೊದಲು ಹೇಳ್ತಾನೆ. ಆಚಾರ್ಯಾಃ ಅಂದ. ಕೃಷ್ಣ ಆಚಾರ್ಯರಿದ್ದಾರೆ ಅಂತಾನೆ. ಅವರೆಲ್ಲ ಬಂದಿದ್ದಾರೆ. ಆಚಾರ್ಯರು ನಮಗೆ ಬೇಕಾದಷ್ಟು ಜ್ಞಾನ ದಾನ ಮಾಡಿದವರು. ಎಲ್ಲಕ್ಕಿಂತಲೂ ಮಿಗಿಲಾದ ದಾನ ಅಂತ ಕೇಳಿದರೆ ವಿದ್ಯಾದಾನ. ಆನಂತರ ಏನು ಬೇಕಾದ್ರೆ ಅವನು ಮುಂಬರಿಯಬಹುದು. ಆದರೆ ಮೊದಲು ಅಕ್ಷರದ ಎಚ್ಚರವನ್ನು ಕೊಟ್ಟವ, ಶಾಸ್ತ್ರದ ಪುಟ ಸಂಪುಟಗಳನ್ನು ತೆರೆದಿಟ್ಟವ, ಅವನ ತುಟಿ ಸಂಚಯದಲ್ಲಿ, ತುಟಿ ಸಂಪುಟದಲ್ಲಿ ಮತ್ತೆ ಅಕ್ಷರ ವಿಜ್ಞಾನ ಹೊರಗೆ ಬರುವಂತೆ ಮಾಡಿದವ, ಅವ ಯಾವತ್ತೂ ಸಹ ಗೌರವಾರ್ಹ ವ್ಯಕ್ತಿ. ಯಾವ ಜನ್ಮಗಳಲ್ಲಿಯೂ ಅವನು ಗುರುವೇ. ಹುಟ್ಟಿ ಬರಬೇಕು ಅಂತಿಲ್ಲ, ಗುರುವೇ. ಈ ಬಾರಿ ಒಂದೊಮ್ಮೆ ಇದಂ ಪ್ರಥಮವಾಗಿ ಒಂದೊಮ್ಮೆ ಅವನಿಗೆ ಶಾಸ್ತ್ರದ, ವೇದದ ಅಕ್ಷರಗಳ ಪರಿಜ್ಞಾನ ಕೊಟ್ಟು ಉಪದೇಶ ಮಾಡಿಕೊಟ್ರೆ ಮುಂದಿನ ಜನ್ಮಗಳಲ್ಲಿ ಅದರ ಸಂಸ್ಕಾರ ಇದ್ದು ಅವನು ಮುಂದುವರಿಸ್ತಾನೆ ಅಧ್ಯಯನ. ಆದರೆ ಮುಂದುವರಿಯಲು ಬೇಕಾಗಿರತಕ್ಕಂತಹ ಮೊದಲ ಅಧ್ಯಯನ ಆದದ್ದು ಹಿಂದಿನ ಜನ್ಮದಲ್ಲಿ ಯಾವ ಒಬ್ಬ ಗುರುವಿನಿಂದ. ಆ ಗುರು ಈಗ ಇಲ್ಲದಿದ್ರೂ ಮುಂದಿನ ಸಾವಿರಾರು ಜನ್ಮಗಳಲ್ಲಿ ಅವನು ಕಾಣತಕ್ಕಂತಹ ಸಾಧನೆಯ ಗೋಪುರದಲ್ಲಿ ಈ ಮೊದಲು ಹೇಳಿರತಕ್ಕಂತಹ ಪಂಚಾಂಗದ ಕಲ್ಲು ಆ ಗುರುವೇ. ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಅದು ನಾವೆಷ್ಟೋ ಗುರುಗಳನ್ನು ದೂರದಲ್ಲಿ ನಿಲ್ಲಿಸಿರಬಹುದು,
ಆದರೆ ಅವರು ಕೊಟ್ಟಿರತಕ್ಕಂತಹ ದಾನ ಎನ್ನುವುದು ಅದು ಯಾವತ್ತೂ ಅಚ್ಚಳಿಯದ್ದು ಅಂದ್ರು. ಶ್ಲೋಕಕಾರರು ಸುಮ್ಮನೆ ಹೇಳಿ ಹೋಗ್ತಾರಷ್ಟೆ, ಮತ್ತೇನು ಗೊತ್ತಿಲ್ಲ ಅವರಿಗೆ. ಅನ್ನದಾನ ಅಂದ್ರೆ ಇಷ್ಟೇ, ಈಗ ಹೊಟ್ಟೆ ತುಂಬಿತು ಅಂತ. ಆದರೆ ವಿದ್ಯಾದಾನ ಹಾಗಲ್ಲ, ಅದು ಯಾವತ್ತೂ ಖಾಲಿಯಾಗದ ನಿರಂತರ ಹಸಿವನ್ನು ನೀಗಿಸುವ ಸ್ವತ್ತು ಅಂತ. ಆದರೆ ಅದರ ಭಾರ ಯಾರು ನೋಡಲಿಲ್ಲ. ಶಾಸ್ತ್ರದ ನೆಲೆಯಲ್ಲಿ ನಿಂತಾಗ ಭೌತ ಅಧ್ಯಯನ ಎನ್ನುವುದು ಹಾಗಲ್ಲ, ಅದು ಜನ್ಮಾಂತರದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಇವತ್ತು ನಾವೊಬ್ಬ ಹುಡುಗನಿಗೆ 5 ವರ್ಷ ಕೊಳ್ಳಿರಿಸಿ ವೈದ್ಯ ವಿಜ್ಞಾನವನ್ನೆಲ್ಲ ಅವನಿಗೆ ಕಲಿಸಿಕೊಟ್ರೆ ನಾವು ದೊಡ್ಡ ವೈದ್ಯ ಗುರುಗಳಾಗ್ತೇವೆ, ಅವ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ತಾನೆ. ಆದರೆ ಅವನೇ ಇನ್ನು 10-25 ವರ್ಷದ ನಂತರದಲ್ಲಿ ನಾವು ಹೇಳಿಕೊಟ್ಟಿರತಕ್ಕಂತಹ ಎಷ್ಟೋ ವಿಷಯಗಳನ್ನು ಅವ ಬದಿಗೆ ಹಾಕ್ತಾನೆ. ಯಾಕೆಂದ್ರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ವೈದ್ಯ ವಿಜ್ಞಾನ ಇನ್ನೆಷ್ಟು ಮುಂದೆ ಹೋಗ್ತಾ ಇರ್ತದೆ, ಇವ ಕಲಿತದ್ದು ಹಾಳಾಗ್ತದೆ. ಅದೇ 50-100 ವರ್ಷದಲ್ಲಿ ಪೂರ ವ್ಯತ್ಯಾಸ ಆಗಿ ಹೋಗ್ತದೆ. ಆಧುನಿಕ ವೈದ್ಯ ವಿಜ್ಞಾನ, ಭೌತ ಚಿಂತನೆಗಳು ಎಲ್ಲ ಹಾಗೆ. ಅದು ಯಾವ ಜನ್ಮಕ್ಕೂ ಯಾವತ್ತೂ ಸಹ ಉಪಯೋಗಕ್ಕೆ ಬರುವುದಿಲ್ಲ. ಅದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ, ಆತ್ಯಂತಿಕ ದುಃಖ ನಿವೃತ್ತಿ ಆಗುವುದಿಲ್ಲ, ಈತನ ಕರ್ಮ ಸಂತಾನದ ಪರಂಪರೆ ಅದು ನಾಶ ಆಗುವುದಿಲ್ಲ. ಅವಿದ್ಯೆಯ ಯಾವುದೊಂದು ಆವರಕ ಇದೆ, ಮೂಲಭೂತವಾಗಿರತಕ್ಕಂತಹ ಅಜ್ಞಾನ, ಆ ದೇಹ ಅದು ಸವೆದು ಹೋಗುವುದು ಕೇವಲ ಭಗವದೆಚ್ಚರದಿಂದ ಮಾತ್ರ. ಅದರಿಂದ ಕೃಷ್ಣ ಹೇಳಿದ್ದು ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ. ವಿದ್ಯೆ ಯಾವುದು ಕೇಳಿದ್ರೆ ಯಾವುದು ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡುತ್ತದೆ, ಲಿಂಗದ ಆವರಣದಿಂದ ನಮಗೆ ನೈಜ ಸುಖವನ್ನು ತರುವಲ್ಲಿ ಯಾವುದು ಸಹಾಯಕವಾಗ್ತದೆ, ಅದು ವಿದ್ಯೆ. ಅಧ್ಯಾತ್ಮ ವಿದ್ಯಾನಾಂ ಅಂದ ಕೃಷ್ಣ. ಎಲ್ಲ ವಿದ್ಯೆಗಳ ರಾಶಿಯಲ್ಲಿ ನೀನು ಚೀಟಿ ಎತ್ತು, ಯಾವ ವಿದ್ಯೆ ಹೇಳೋದ್ರೆ ನಾನು ಚೀಟಿ ಎತ್ತುವುದಿಲ್ಲ ಅಂದ ಕೃಷ್ಣ. ನಾನು ಅಧ್ಯಾತ್ಮ ವಿದ್ಯೆ ಅಂದ. ಇವತ್ತು ಯಾವ ವಿದ್ಯೆಗೆ ನಾನು ಮನ್ನಣೆ ಕೊಡ್ತೇನೆ, ಯಾವುದು ಬರ್ತದೆ ನೋಡುವ, ಭೌತ ವಿದ್ಯೆಯೋ ಅಥವಾ ವೈದ್ಯ ವಿಜ್ಞಾನವೋ ಅಥವಾ ತಾಂತ್ರಿಕ ಚಿಂತನೆಯೋ ಕೇಳಿದ್ರೆ ಕೃಷ್ಣ ಹೇಳ್ತಾನೆ ಅದು ಯಾವುದು ಅಲ್ಲ. ವಿದ್ಯೆ ಅಂದ ತಕ್ಷಣ ಅದು ಅಧ್ಯಾತ್ಮ ವಿದ್ಯೆ. ಅಧಿಕ ಆತ್ಮನ ಪರಮಾತ್ಮನ ಬಗ್ಗೆ ಏನು ಚಿಂತನೆ ಇದೆ ಅದು ವಿದ್ಯೆ. ಅದನ್ನು ಕೊಡುವವ ಆಚಾರ್ಯ ಅಂದ. ಅಂದ್ರೆ ಆ ಸಮಂತಾತ್ ಚರತಿ, ಯಾರು ಎಲ್ಲ ಕಡೆಯಲ್ಲಿಯೂ ನಿಂತು ಜಗತ್ತಿನ ಎಲ್ಲವನ್ನು ನಡೆಸಿಕೊಡ್ತಾನೋ ಅವನನ್ನು ಚೆನ್ನಾಗಿ ಯಾಪಯತಿ. ಆಚಾರನ್ನ ಗ್ರಾಹ್ಯತ್ಯಪಿ ಅಂದ್ರೆ ಪ್ರಥಮವಾಗಿ ಆಚಾರಂ ಯಾಪಯತಿ ಇತಿ ಆಚಾರ್ಯ ಅಂತ. ಯಾರು ಪರಮಾತ್ಮನ ವಿಚಾರವನ್ನು ಒಳ್ಳೆಯ ರೀತಿಯಿಂದ ಎಲ್ಲ ಕಡೆಯಲ್ಲಿ ತುಂಬಿರತಕ್ಕ ಎಲ್ಲ ಕೆಲಸ ಮಾಡತಕ್ಕ ಭಗವಂತನನ್ನು ಯಾರು ನಿಜವಾದ ವಿಚಾರವನ್ನು ಯಾರು ವಿಷ್ಣುಚಾರವನ್ನು ಚಿಂತನೆಯನ್ನು ಯಾರು ಕೊಡುತ್ತಾನೆ ಅವನ ಆಚಾರ. ಅದನ್ನು ಮೊದಲು ನೋಡಿಕೊಂಡ ನಮಗೆ ಶಸ್ತ್ರದ ಪರಿಚಯ ಮಾಡಿಸಿಕೊಟ್ಟವರು 2 ಮಾಡಿದವರು ದ್ರೋಣಾಚಾರ್ಯರು. ಕೇವಲ ದ್ರೋಣಾಚಾರ್ಯರು ಕ್ಷತ್ರಿಯ ವಿದ್ಯೆಯನ್ನು ಮಾತ್ರ ಅಲ್ಲ, ಎಲ್ಲ ವಿದ್ಯೆಗಳು ಅದರೊಟ್ಟಿಗೆ ಕೊಟ್ಟವರೇ. ಭೀಷ್ಮಾಚಾರ್ಯರು ಹಾಗೆ, ಕೃಪಾಚಾರ್ಯರು ಹಾಗೆ. ಆದ್ದರಿಂದ ಆಚಾರ್ಯಾಹ ಅಂತಾನಿವನು. ನಮಗೆ ಕೇವಲ ಭೌತವಾದ ಕ್ಷತ್ರ ವಿದ್ಯೆಯನ್ನಷ್ಟ ಅಲ್ಲದೆ ನಕ್ಷತ್ರ ವಿದ್ಯೆಗಳನ್ನು ಸಹ, ಕ್ಷತ್ರವಿದ್ಯೆ ಅಲ್ಲದ್ದು ಭಗವಂತನ ವಿದ್ಯೆಯನ್ನು ಸಹ ನಮಗೆ ಯಾರು ಕೊಟ್ಟಿದ್ದಾರೆ ಅಂತಹ ವ್ಯಕ್ತಿಗಳು ಎದುರು ಕೂತಿದ್ದಾರೆ ಅಂತ. ಇದನ್ನು ಹೇಗೆ ಮರೆಯಲು ಸಾಧ್ಯ ಅಂತ. ದಾನ ಮಾಡಿದ ವ್ಯಕ್ತಿಯನ್ನು, ಅಕ್ಷರವನ್ನು ನೀಡಿದ ಪ್ರಭುವನ್ನು ನಾವು ಯಾವ ರೀತಿಯಿಂದ ಕ್ಷತಿಗೊಳಿಸಲಿ, ಕ್ಷರಗೊಳಿಸಲಿ, ನಾಶ ಮಾಡಲಿ ಅಂತಾನೆ. ನಾಶವಿಲ್ಲದ ಸಂಪತ್ತನ್ನು ಕೊಟ್ಟವರಲ್ಲಿ ನಾವು ಯಾವ ರೀತಿಯಿಂದ ನಾಶಕ್ಕೋಸ್ಕರ ಪ್ರಯತ್ನಿಸಲಿ ಎನ್ನುವ ಇರಾದೆ ಅರ್ಜುನದು ಬಹಳ ಚಂದ. ಆಚಾರ್ಯಾ ಅತ್ಯಂತ ಎತ್ತರದ ಚಿಂತನೆಯ ಹೊತ್ತಿನಲ್ಲಿ ಯೋಚನೆ ಮಾಡಬೇಕಾದ ಒಂದು ನುಡಿ, ಅದು ಮಂತ್ರ. ಆಚಾರ್ಯ ದೇವೋ ಭವ ಅಂತ. ಅದಷ್ಟು ದೊಡ್ಡ ನಮಗಿರತಕ್ಕಂತಹ ಸಾಧನೆಯ ಸುದ್ದಿ ಇನ್ನೊಂದಿಲ್ಲ. ವ್ಯಕ್ತಿಯನ್ನು ಒಳಕಣ್ಣು ತೆರೀಲಿಕ್ಕೋಸ್ಕರ ವ್ಯವಸ್ಥೆಗೊಳಿಸತಕ್ಕ ಸಂಸ್ಕಾರದಲ್ಲಿ, ಉಪನಯನದಲ್ಲಿ ಅವನಿಗೆ ಹೊಸದಾಗಿ ನೋಡ್ಲಿಕ್ಕೆ ಸಿಗುವಂಥದ್ದು ಆಚಾರ್ಯ. ನೀವು ಹೇಳಬಹುದು ಪಿತೃದೇವೋಭವ ಉಂಟು, ಮಾತೃದೇವೋಭವ ಉಂಟು ಅಂತ. ಅದು ವಾಸ್ತವವಾಗಿ ಅದು ಸಂಸ್ಕಾರ ಮಾಡುವವರಿಗೆ ಮಾತ್ರ ಗೊತ್ತು ಅದರ ಅರ್ಥ ಏನು ಅಂತ. ಉಳಿದವರು ಹೇಳುವುದಿಲ್ಲ. ಈಗ ಅವರಿಗೂ ಗೊತ್ತಿಲ್ಲ. ಮಾತೃದೇವೋಭವ ಅಂದ ತಕ್ಷಣ ತಾಯಿಯನ್ನು ಎದುರು ತಂದು ನಿಲ್ಲಿಸ್ತಾರೆ. ಉಪನಯನ ಆಗುವುದು ಎಲ್ಲಿ ಅಂತ ಕೇಳಿದ್ರೆ ಅದು ಗುರುಕುಲದಲ್ಲಿ. ಉಪನಯನ ಆಗಬೇಕಾದರೆ ಮೊದಲು ಹುಡುಗ ಮನೆಯಿಂದ ಹೋಗಬೇಕು. ಹೋಗುವಾಗ ಅವನನ್ನು ಮನೆಯವರು ಕಳಿಸಿಕೊಡ್ತಾರೆ.
ಕಳುಹಿಸಿಕೊಡುವಾಗ ಅವನಿಗೆ ಊಟ ಹಾಕಿ ಊಟ ಮಾಡಿ ಅವನೊಟ್ಟಿಗೆ ನಿಂತು ಕಳಿಸ್ತಾರೆ. ಅದಕ್ಕೆ ಮಾತ್ರ ಭೋಜನ ಅಂತ ಅರ್ಥ. ತಾಯಿ ಒಟ್ಟಿಗೆ ಊಟ ಮಾಡಿದವ ಆ ಮಗು ಅಲ್ಲಿಂದ ತೆರಳಿ ಗುರುಕುಲದಲ್ಲಿ ನಿಂತು ಗುರುಗಳಿಂದಾಗಿ ಉಪನೀತನಾಗ್ತಾನೆ. ಅಲ್ಲಿ ತಾಯಿ ಇಲ್ಲ, ತಂದೆ ಇಲ್ಲ. ಇವತ್ತಿನ ಉಪನಯನಕ್ಕೂ ನಿಜವಾದ ಶ್ರುತಿ ಬೋಧಿತವಾದ ಉಪನಯನ ಸಂಸ್ಕಾರಕ್ಕೂ ಅಜಗಜಾಂತರ. ಇವತ್ತು ಗೌಜಿ ಇದೆ, ಆವತ್ತು ಗೌಜಿ ಇರಲಿಲ್ಲ, ಕಾಡು ಇತ್ತು, ಗುರುಕುಲ ಇತ್ತು, ವಾಸ್ತವವಾದ ವ್ಯವಸ್ಥೆ ಹಾಗಿತ್ತು. ಅಲ್ಲಿಯ ಉಪದೇಶಗಳ ಕ್ರಮ. ಆದ್ರಿಂದ ವೇದ ಮಾತಾ ಅದು ಗಾಯತ್ರಿ ಅಂತ. ತಾಯಿ ಯಾವುದು ಕೇಳಿದ್ರೆ ಆವತ್ತು ಗಾಯತ್ರಿ ವೇದ ಮಾತೆ. ಅದರ ದರ್ಶನವೇ ಆಗ್ಲಿಕ್ಕೆ ಮಾತೃದೇವೋಭವ ಅಂದ್ರೆ ವೇದ ದರ್ಶನ, ವೇದ ಮಾತೆಯ ದರ್ಶನ. ಆದ್ರೆ ಜನಕ್ಕೆ ಗೊತ್ತಿಲ್ಲ. ಯಾವುದೋ ಮರಿಗೆ ಯಾವುದೋ ಮೊಟ್ಟೆ ತೋರಿಸ್ತಾರೆ, ನೀನು ಇಲ್ಲಿಂದ ಬಂದದ್ದು ಅಂತ. ಅದಕ್ಕೇನು ಗೊತ್ತಾಗತ್ತೆ? ಮರಿಗೂ ಮೊಟ್ಟೆಯ ಕತೆ ಗೊತ್ತಿಲ್ಲ, ಮೊಟ್ಟೆಗೂ ಮರಿಯ ಕತೆ ಗೊತ್ತಿಲ್ಲ. ಯಾವ ಮೊಟ್ಟೆಯೂ ನಾನು ಇಂತಹ ಮರಿಯನ್ನು ಹೊತ್ತಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ, ಅದಕ್ಕೆ ಅರ್ಥವೇ ಆಗುವುದಿಲ್ಲ, ಗೊತ್ತಿರುವುದಿಲ್ಲ. ಯಾವ ಮರಿಗೂ ನಾನು ಈ ಮೊಟ್ಟೆಯಿಂದ ಹೊರಗೆ ಬಂದಿದ್ದೇನೆ ಅಂತ ಗೊತ್ತಾಗುವುದಿಲ್ಲ. ಯಾವುದೋ ತೋರಿಸ್ತಾರೆ, ಒಪ್ತಾರೆ, ನಂಬ್ತೇವೆ ನಾವು. ಹಾಗೆ ವಾಸ್ತವವಾಗಿ ಎಲ್ಲ ಸುದ್ದಿಗಳಿಗಿಂತ ಮಂತ್ರಗಳಿಗಿಂತ ಆ ರಾಜಮಂತ್ರ ಯಾವುದು ಕೇಳಿದ್ರೆ ಆಚಾರ್ಯ ದೇವೋಭವ ಅಂತ. ಇದು ದೇವರಿಗೆ ಹೇಳಿದ ಮಂತ್ರ. ನಾನು ಎಲ್ಲಿದ್ದೇನೆ ಕೇಳಿದ್ರೆ ನಾನು ಆಚಾರ್ಯ ಪ್ರತೀಕದಲ್ಲಿದ್ದೇನೆ ಅಂತಾನೆ ದೇವರು. ದೇವರ ಪರಿಚಯ ಮಾಡಿಕೊಡುವವ ಗುರು. ಆದ್ದರಿಂದಲೇ ದೇವರು ಹೇಳಿದ್ದು, ನಾನು ಕೋಪಗೊಂಡ್ರು ನಿನಗೆ ಜಾಗ ಕೊಡುತ್ತೇನೆ. ಯಾಕೆ? ಗುರುಗಳಿದ್ದಾರೆ, ಅವರು ನಿನ್ನನ್ನು ಉತ್ತೀರ್ಣ ಮಾಡಿಬಿಡ್ತಾರೆ. ಆದರೆ ಗುರು ಕೋಪಿಷ್ಟನಾದ್ರೆ ಮಾತ್ರ ಯಾವ ದೇವರು ಮುಟ್ಟೋದಿಲ್ಲಂತೆ ಆ ಸಮಸ್ಯೆಯನ್ನು. ಅದರಿಂದ ಹರಿರುಷ್ಟೇ ಗುರುಹುತ್ರಾದ, ಗುರುರುಷ್ಟೇ ನ ಕಷ್ಟ. ಇಲ್ಲವೇ ಇಲ್ಲ. ಅಷ್ಟು ದೊಡ್ಡ ಸ್ಥಾನವನ್ನು ದೇವರೇ ಕೊಟ್ಟದ್ದು ಗುರುಗಳಿಗೆ. ಅದರಿಂದ ಕೃಷ್ಣನಾಗಿದ್ದಾಗಲೂ ಸಹ ಗುರುಕುಲಕ್ಕೆ ಹೋಗಿ ಅಭ್ಯಾಸ ಮಾಡಿ ಗುರು ಶುಶ್ರೂಷೆ ನಡೆಸಿ ಅದಕ್ಕೆ ಬೇಕಾಗಿರತಕ್ಕ ಗುರುದಕ್ಷಿಣೆಯನ್ನು ಕೊಟ್ಟು, ಯಾಕೆಂದ್ರೆ ನಾಳೆ ಜನ ಕೇಳಬಾರದು ದೇವರು ಎಲ್ಲ ಧರ್ಮಗಳನ್ನು ಮೀರಿದ್ದಾರೆ, ಅವರು ಮಾಡುವುದಿಲ್ಲ ಅಂತ. ಅದರಿಂದ ತಾನು ಹಾಗಾಗಬಾರದು ಅಂತ ಹೇಳಿ ಲೋಕದಲ್ಲಿ ಬಂದಾಗ ಅದು ಮಾಡಿ ತೋರಿಸ್ತಾನಂತ. ಇದನ್ನೆಲ್ಲ ಮಾಡಿಕೊಂಡು ನಿಂತ ಆಚಾರ್ಯ ವೈಭವವನ್ನು ಪ್ರತ್ಯಕ್ಷೀಕರಿಸಿಕೊಂಡ ಕೃಷ್ಣನೆದುರು ಅರ್ಜುನ ಅಷ್ಟೇ ಸಮಬಲದ ವಾದ ಮಾಡುತ್ತಾ ಇದ್ದಾನೆ. ಕೃಷ್ಣ, ನೀನು ಎಲ್ಲಿ ನಿಲ್ಲಿಸಿದೆ ನನ್ನ ಗಾಡಿಯನ್ನು? ದ್ರೋಣರ ಎದುರಿಗೆ ಆಚಾರ್ಯರಿಗೆ ಒಡೆಯಲೇ ಕೇಳ್ತಾನೆ. ಆಚಾರ್ಯ ಅಂದ. ಮೂರ್ತಿವೆತ್ತ ಶಾಸ್ತ್ರವೇ ಎದುರು ಬಂದಿದೆ ಅರ್ಜುನನದ್ದು. ಹೇಗೆ ಎದುರಿಸುವುದು ಅರ್ಜುನ? ಎಲ್ಲಿ ಬಿಗಿ ಮಾಡಬೇಕು ಮುಷ್ಟಿಯನ್ನು, ಎಲ್ಲಿ ಗಾಂಡೀವವನ್ನು ಏರಿಸಬೇಕು, ಎಲ್ಲಿದೆ ಅವಕಾಶ ಅಂತ ಕೇಳ್ತಾನೆ. ಬಹಳ ಚೆನ್ನಾಗಿ ಅರ್ಜುನ ಕೃಷ್ಣ ನಡೆಸಿಕೊಟ್ಟ ದಾರಿಯಲ್ಲಿ ನಿಂತು ಅದೇ ರೀತಿಯಾದ ವಾದದ ಸರಣಿಯನ್ನು ಎದುರು ಹಾಕಿಬಿಟ್ಟ. ಆಚಾರ್ಯರಿದ್ದಾರೆ ಕೃಷ್ಣ, ಅದೇ ಆಚಾರ್ಯರು. ಎಲ್ಲ ಸಂಗತಿಗಳನ್ನು ನಮ್ಮೆದುರು ಪ್ರತ್ಯಕ್ಷ ಮಾಡಿದವರು. ಅವರಿಂದಾಗಿ ನಾವಿವತ್ತು ಚಿಂತನೆ ಮಾಡಿದ್ದೇವೆ, ನಡೀತಾ ಇದ್ದೇವೆ. ಇದು ಹೇಗೆ ತಾನೆ ಅಂತ ಕೇಳ್ತಾನೆ. ಅದಾದ ಬಳಿಕ ಆಚಾರ್ಯರ ಬಳಿಗೆ ಹೋಗಲು, ಈ ದೇಹವನ್ನು ಪಡೆದು ನಿಲ್ಲಲು ಮುಖ್ಯ ಕಾರಣನಾದ ವ್ಯಕ್ತಿ ಅಪ್ಪ. ಆಚಾರ್ಯ ಪಿತರಃ ಅಂತಾನೆ, ಮತ್ತೆ ತಂದೆ. ಇದು ಸರಿ, ಪಿತೃದೇವೋಭವ ಅಂತ. ತಂದೆ ಯಾವತ್ತು ನೋಡಿದ್ದು ಶಾಸ್ತ್ರದಲ್ಲಿಯೂ ಲೋಕದಲ್ಲಿಯೂ ಗಲಾಟೆ. ತಂದೆ ದೊಡ್ಡವನೋ ತಾಯಿ ದೊಡ್ಡವನೋ ಅಂತ. ಒಂದ್ಸರ್ತಿ ಗಲಾಟೆ ಬಂದಾಗ ನನ್ನ ಚಿಕ್ಕ ಮಗು ಹೇಳಿತ್ತು. ಅದರ ಹತ್ರ ಯಾರೋ ಪ್ರಶ್ನೆ ಹಾಕಿಕೊಂಡು ಗಲಾಟೆ ಎಬ್ಬಿಸಿದಾಗ, ಎಲ್ಲಿ ಆದರೂ ಲಕ್ಷ್ಮೀನಾರಾಯಣರಲ್ಲಿ ಲಕ್ಷ್ಮಿ ದೊಡ್ಡದಾಗ್ತದ ಅಂತ ಕೇಳಿತದು. ಅದು ಯಾರಿಗೆ ಹೇಳಿಕೊಟ್ಟಿ ಏನು ಅಂತ ಇಲ್ಲ. ಅದ್ಭುತ. ಅದು ಬಹಳ ಚಿಕ್ಕದಿದ್ದಾಗ ಮಾತಾಡಿದ ಕತೆ. ಎಷ್ಟೋ ಜನಕ್ಕೆ ಇದರ ವ್ಯತ್ಯಾಸ ವ್ಯವಸ್ಥೆ ಮಾಡಲಿಕ್ಕೆ ಬರುವುದಿಲ್ಲ. ಶಾಸ್ತ್ರದ ನುಡಿಗಳು ಹಾಗೆ, ಲೋಕದ ತರ್ಕಗಳು ಹಾಗೆ. ವಾಸ್ತವ ಸಂಗತಿ ಏನು ಕೇಳಿದರೆ, ಅತಯ ಪಿತಾ ರೇತಃ ಯೋನ್ಯಾಂ ಸಿಂಚತಿ ತತ್ ಪ್ರಥಮಂ ಮ್ರಿಯತೆ ಅಂತ ಶ್ರುತಿ ಎಲ್ಲಿಂದ ಬರ್ತದೆ ಜೀವ ಅಂತ ಹೇಳ್ತದೆ. ವಾತಾವರಣದಲ್ಲಿ ತುಂಬಿ ತುಳುಕಿದ್ದ ಜೀವ ಅದು ಮೋಡದಿಂದ ಮಳೆಯಾಗಿ, ಮಳೆಯಿಂದ ಇಳೆಗಿಳಿದು, ಇಳೆಯಲ್ಲಿ ಬೆಳೆಯಾಗಿ, ಹಣ್ಣು ಹಂಪಲು ತರಕಾರಿ ಪತ್ರೆ ಪುಷ್ಪಗಳಾಗಿ ಸೇವಿಸಲ್ಪಟ್ಟ ಗಂಡು ದೇಹದೊಳಗೆ ಅದು ಸೇರಿಕೊಳ್ಳುತ್ತದೆ. ಅಲ್ಲಿಂದ
ಅದು ಹೆಣ್ಣು ದೇಹಕ್ಕೆ ಜಾರಿಕೊಳ್ಳುತ್ತದೆ. ಅದನ್ನ ಮೊದಲ ಬಾರಿಗೆ ವಾತಾವರಣದ ಜೀವವನ್ನು ತನ್ನಲ್ಲಿ ಆಧಾನ ಮಾಡಿಕೊಂಡವ ಗಂಡು. ಅದನ್ನು ಗರ್ಭದಲ್ಲಿ ಆಧಾನಗೊಳಿಸಿ ಅದನ್ನು ಹೊತ್ತುಕೊಳ್ಳುವಂತೆ ಎಷ್ಟೋ ಜೀವರಾಶಿಗಳ ಸಂಕುಲ ಈತನಾಗಿ ಒಂದನ್ನು ಮಾತ್ರ ಅವಳೊಳಗಿಟ್ಟು ಅದನ್ನು ಬೆಳೆಸುವಂತೆ ಮಾಡಿದವ ಇವ. ಅಲ್ಲಿಂದ ಒಂದನ್ನು ಮಾತ್ರ ಅದು ಚೀಲದೊಳಗೆ ಹಾಕಿಕೊಂಡು ಸಗೂತವಾಗಿ 9-10 ತಿಂಗಳಲ್ಲಿ ಅದಕ್ಕೆ ಕಾವು ಕೊಟ್ಟು ಹೊರಗೆ ಕಟ್ತದೆ. ಅಂದ ತಂದವ ಇವ. ಅದರಿಂದ ಅವನು ತಂದೆ ಅಂತ ಕರೆದ. ನೀ ತಂದೆ, ನಾ ಬಂದೆ ಕರೀಲಿಕ್ಕೆ. ಹಾಗೆ ಅವನು ತಂದವ ಅಂತ ನಮಗೊಂದು ಬೇಕಾದ ತನುವನ್ನು ಕೊಟ್ಟವ. ತನುಂ ದದಾತಿ ಇತಿ ತಂದೆ ಎಂದ. ತಂದೆ ಅಂದ್ರೆ ಎಂದದು ನಮಗೆ ದೇಹ ಕೊಟ್ಟಿದ್ದಾನೆ. ಸಣ್ಣದಾಗಿರತಕ್ಕಂಥ ದೇಹವನ್ನು ಕೊಟ್ಟ, ವ್ಯವಸ್ಥಿತವಾಗಿ ತನ್ನ ಆಹಾರದ ಸಾರವನ್ನೇ ಅದನ್ನು ಸಸೂತ್ರವಾಗಿ ಒಳಗೊಳಿಸಿ ಅದಕ್ಕೊಂದು ಸಣ್ಣದಾಗಿರತಕ್ಕಂತಹ ಮಾಂಸದ ಪೇಶರದ ಆಕೃತಿಯನ್ನು ಕೊಟ್ಟು ವ್ಯವಸ್ಥೆಗೊಳಿಸಿದ. ಅದನ್ನು ದೇವರು ಮತ್ತೆ ಬೆಳೆಸಿದ. ಇಷ್ಟೇ ವ್ಯವಸ್ಥೆ. ಹೀಗೆ ಕೊಟ್ಟಿರತಕ್ಕ ಸಂಗತಿಯನ್ನು ಮೊದಲು ಯೋಚನೆ ಮಾಡ್ತಾರೆ. ಅದನ್ನು ಯಾವತ್ತು ನೋಡಿದ್ರು ಯೋನ ಪಿತಾ ಜನಿತಾ ಯೋ ವಿಧಾತ ಅಂತ ಹೇಳಿ ಭಗವಂತನ ಬಗ್ಗೆಯೂ ಸಹ ಇಡೀ ಜಗತ್ತಿನ ತಂದೆ ಅಂತ ಹೇಳಿಕೊಂಡು ದೇವರು ಉಪಾಸನೆ ಮಾಡುವ ವ್ಯವಸ್ಥೆ ಹಾಗೆ. ತಂದವನು, ರಕ್ಷಣೆ ಮಾಡುವವನು, ಎಲ್ಲವೂ. ಆ ಮಗುವಿನ ರಕ್ಷಣೆ, ಮಗುವಿನ ಚೀಲದ ರಕ್ಷಣೆ, ಚೀಲ ಹೊತ್ತವಳ ರಕ್ಷಣೆ, ಅದಕ್ಕೊಂದು ಮನೆ, ಇದೆಲ್ಲದರ ಭಾರ ಇರುವುದು ಅವನ ಮೇಲೆ. ಅದರಿಂದ ಭರ್ತ ರಕ್ಷತಿ ಯೌವನೆ ಅಂತ ಹೇಳಿತ್ತು. ಎಲ್ಲದರ ರಕ್ಷಣೆಯ ಜವಾಬ್ದಾರಿ ಅವನಲ್ಲಿ ಕೂತದ್ರಿಂದ ಅವನು ಪಾತಿ ಇತಿ ಪಿತ ಅಂತ. ಮಗುವಿನ ಅಪ್ಪನ ಅಷ್ಟೇ ಅಲ್ಲವ, ಅವ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಹೆಣ್ಣಿನ ಅಪ್ಪನು. ಅಪ್ಪ ಅಂದ್ರೆ ಎಂತದು? ಅತಿಶಯೇನ ಪಾತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ. ಆಹಾರ ಕೊಟ್ಟು ಆರೋಗ್ಯ ಕಾಪಾಡುತ್ತಾ ಮನೆ ಇಟ್ಟು ಏನು ಹೆಚ್ಚು ಕಡಿಮೆ ಆಗದಂತೆ ನೋಡಿಕೊಳ್ಳುವ ಮೂಲಕ ಅವನು ಮಗುವಿನ ಅಪ್ಪ. ಗರ್ಭದೊಳಗಿದ್ದಾಗ ಆ ಮಗುವಿನದ್ದು ಅಪ್ಪ, ಅದಕ್ಕೂ ಹೊರಗಿರತಕ್ಕಂತಹ ವ್ಯಕ್ತಿಗೂ ಅಪ್ಪ. ಹೀಗೆ ಅಪ್ಪತನ ಎನ್ನುವುದು ಅವನಿಗೆ ಸಾಗೂತವಾಗಿ ಜೀವನದುದ್ದಕ್ಕೆ ಉಂಟು. ಇದು ಶಾಸ್ತ್ರ ಕೊಟ್ಟ ಜವಾಬ್ದಾರಿ. ಅದನ್ನು ಮತ್ತೆ ಎತ್ತರದಲ್ಲಿ ತೋರಿಸಿಕೊಂಡದ್ದು ಪಿತೃದೇವೋಭವ ಅಂತೆ. ಇದು ಗಲಾಟೆ ರಾಮಾಯಣದಲ್ಲಿ ಆಗಿತ್ತು. ಅಮ್ಮ ಹೇಳುವುದು ಕೌಸಲ್ಯೆ, ಇರು ಮಗನೇ ರಾಮ ಅಂತ. ಅಪ್ಪ ಹೇಳುವುದು ಮಾತು ಕೊಟ್ಟಿದ್ದೇನೆ, ನೀನು ತೆರಳಬೇಕು ಅಂತ, ಆಗಿದೆ ಅಂತ. ಅವನು ಹೇಳುವುದಿಲ್ಲ, ಆಗಿದೆ ಅಂತ. ಹೋದದ್ದು ಮತ್ತೆ ಹೊರಟ ರಾಮಚಂದ್ರ. ಹೇಳಿದ್ದೇನು ಕೇಳಿದ್ರೆ ಅಮ್ಮನಿಗೆ ಹೇಳಿದ, ನೀನು ಅಪ್ಪನು ಹೇಳಿದ್ದು ಕೇಳಬೇಕು. ಯಾಕೆ? ನಿನಗೂ ಅಪ್ಪ, ನೋಡಿಕೊಂಡವ ನಿನ್ನನ್ನು ಅವನೇ. ನನಗೂ ಅಪ್ಪ, ನಿನಗೂ ಅಪ್ಪ, ನೋಡಿಕೊಂಡವನು ಅವನೇ ಇದ್ದಾನೆ, ರಾಜ ಇದ್ದಾನೆ, ಅವನು ಹೇಳಿದ್ದು ಕೇಳು. ನೀನು ಅವನು ಹೇಳಿದ್ದು ಕೇಳಬೇಕು, ನಾನು ಹೇಳಿದ್ದು ಕೇಳಬೇಕು. ನಾನು ಹೇಳಿದ್ದು ಕೇಳುತ್ತೇನೆ, ನೀನು ತಪ್ಪಿಸಬೇಡ, ಹೊರಡ್ತೇನೆ ಅಂದ. ಗುರುವರ್ಥೇ ತ್ಯಕ್ತ ರಾಜ್ಯ. ಅಪ್ಪನಿಗಾಗಿ ಊರು ಬಿಟ್ಟ ಅಂತ ಗೆರೆ ಹಾಕಿದ್ರು. ಅಮ್ಮನಿಗಾಗಿ ಅಂತ ಹೇಳಲಿಲ್ಲ, ಅಮ್ಮನ ಮಾತಿಗಾಗಿ ಅಂತ ಹೇಳಲಿಲ್ಲ. ಅದು ನಗಣ್ಯ. ಅಮ್ಮ ಹೇಳಿದ್ರು ಅಪ್ಪ ಒಪ್ಪಿದ್ನ, ಹೋಗ್ತೇನೆ. ಹೀಗೆ ಬಹಳ ಸುಂದರವಾಗಿ ರಾಮಾಯಣವೇ ಪಿತೃದೇವೋಭವ ಎನ್ನುವುದಕ್ಕೆ ರಾಮನೇ ಅದಕ್ಕೆ ಅರ್ಥ ಕೊಟ್ಟಿದ್ದ. ಅದನ್ನು ಉಲ್ಲೇಖ ಮಾಡಿದೇವ. ಪಿತರಹ ಅಂದ. ಎಲ್ಲ ತಂದೆಯಂದಿರು, ತಂದೆ ಸಮಾನರು, ತಂದೆ ಬೀಳುವವರು ಎಲ್ಲ ಸಿಕ್ಕಿದ್ದಾರೆ. ನಮ್ಮ ರಕ್ಷಕರಿದ್ದಾರೆ, ಆ ಪಾಲನ ಮಾಡಿದ್ದಾರೆ. ತೊಡೆಯಲ್ಲಿ ನಿಲ್ಲಿಸಿಕೊಂಡು ಆಡಿಸಿದ್ದಾರೆ, ಮುದಾಡಿದ್ದಾರೆ. ವೇದಾಂಗ ತತ್ವಗಳನ್ನೆಲ್ಲ ನಮ್ಮ ಕಿವಿಗೆ ಅರುಹಿದ್ದಾರೆ. ಅಂತವರ ಹತ್ತಿರದಲ್ಲಿ ನಾವಿವತ್ತು ಗಲಾಟೆಗೆ ನಿಂತಿದ್ದೇವೆ, ಹೋರಾಡಲು ಬಯಸಿದ್ದೇವೆ. ಅವರ ಮುದಿ ಮೈಯ ಆ ಚರ್ಮವನ್ನು ಕಿತ್ತು ಈ ನೆಲವನ್ನು ನೆತ್ತರಿನಿಂದ ತೊಯ್ದು ಅದರ ಮೇಲೆ ಸಿಂಹಾಸನ ಕಟ್ಟಿ ಮೆರಲಿಕ್ಕೆ ಹೊರಟಿದ್ದೇವಲ್ಲ ಅಂತಾನೆ. ಎಂತಹ ವಿಚಿತ್ರ ನನಗೆ ವೇದನೆ ಆಗುತ್ತೆ ನೋಡಿ. ಅದರಿಂದ ಪಿತರಹ ಅಂತಾನೆ. ರಕ್ಷಣೆ ಮಾಡಿದ ವಸ್ತುಗಳನ್ನು ಇವತ್ತು ನಾವು ಹರಿಯಬೇಕಾಗತ್ತೆ ನೋಡಿ. ಆಗುವುದಿಲ್ಲ ಅಂದ. ಆಚಾರ್ಯ ಪಿತರಹ ಪುತ್ರಾಹ. ಇದು ಕೊಂಡಿಗಳು. ಅತ್ತದ ಕೊಂಡಿ ಒಂದು, ಇತ್ತದ ಕೊಂಡಿ ಒಂದು ಅಂತ. ಹಾಗೆ ಅತ್ತ ಕಡೆ ಪಿತೃಗಳಿದ್ದಾರೆ, ಇತ್ತ ಕಡೆ ಪುತ್ರರಿದ್ದಾರೆ, ನಡುವೆ ಈತನಿದ್ದಾನೆ. ಈತನ ನಡುತನವನ್ನು ನೋಡ್ಲಿಕ್ಕೆ 2 ದಂಡೆಗಳು. ಒಂದು ಕಡೆಯಲ್ಲಿ ಬಂದಿರತಕ್ಕಂತಹ ವ್ಯವಸ್ಥೆ, ಇನ್ನೊಂದು ಕಡೆಯಲ್ಲಿ ಮುಂಬರಿಯುವ ವ್ಯವಸ್ಥೆ. ನನ್ನ ಮಕ್ಕಳಿದ್ದಾರೆ ಅಂತಾನೆ ಪುತ್ರಾಹ. ಆಚೆ ಈಚೆ ಇನ್ನೊಂದು ದಂಡೆ ಉಂಟು, ಇನ್ನೂ ಮಿಗಿಲಾದ ದಂಡೆ, ಎತ್ತರದ ದಂಡೆ. ಅದು ಅತ್ತ ಕಡೆಯಲ್ಲಿ ಪಿತಾಮಹ, ಅಜ್ಜಂದಿರದ್ದು, ಇತ್ತ ಕಡೆಯಲ್ಲಿ ಪೌತ್ರಾಹ, ಮೊಮ್ಮಕ್ಕಳದ್ದು. ಇದೆರಡು ಮತ್ತು ಉಲ್ಲೇಖ ಮಾಡ್ತಾನೆ. ತಥೈವಚ ಪಿತಾಮಹ ಮಾತುಲಾಹ ಶ್ವಸುರಾಹ ಪೌತ್ರಾಹ. ಯಾವ ದಂಡೆಯನ್ನು ಅವನು ಮುಟ್ಟದೆ ಹೋಗುವುದಿಲ್ಲ. ನಾನು ನಡುವೆ ಇದ್ದೇನೆ. ನಾನು ಬರಬೇಕಾದ್ರೆ ನನ್ನ ತಂದೆ ಇದ್ರು. ನನ್ನ ತಂದೆಯ ಮೊದಲು ಅಜ್ಜ ಇದ್ರು.
ಮುಂದಕ್ಕೆ ನಾನಿದ್ದೇನೆ, ನನಗಿಂತ ಕೆಳಗೆ ಮಕ್ಕಳಿದ್ದಾರೆ, ಮತ್ತೆ ಅವರಿಗೂ ಮಕ್ಕಳಿದ್ದಾರೆ. ಹೀಗೆ ತನ್ನ ನಡುತನವನ್ನು ನೋಡಿಕೊಂಡು ಮಕ್ಕಳು, ತಂದೆ, ಅಜ್ಜ ಮತ್ತೆ ಮೊಮ್ಮಕ್ಕಳು ಅಂತ. ಇದು ಶಾಸ್ತ್ರದ ಒಂದು ಕ್ರಮ. ಶಾಸ್ತ್ರ ಹೇಳುತ್ತೆ, ಒಂದು ವ್ಯಕ್ತಿ ಒಂದು ಕುಲದಲ್ಲಿ ಒಳ್ಳೆಯವನಾಗಿ ಬಂದ್ರೆ ಅವನಿಗೆ ಬಹಳ ದೊಡ್ಡ ಲಾಭ ಇದೆ ಅಂತೆ. ಹಿಂದಿನವರಿಗೆಲ್ಲ ಅವನು ಮಾಡಿರತಕ್ಕ ಸಾಧನೆಯ ಪುಣ್ಯ ಹೋಗಿ ಅವರು ಉದ್ಧಾರ ಆಗ್ತಾರೆ. ಅಸ್ಫೋಟಯಂತಿ ಪಿತರಃ ಪ್ರಣತ್ಯಂತಿ ಪಿತಾಮಹಾಃ, ಎರಡೇ ತಲೆಯನ್ನು ಉಲ್ಲೇಖ ಮಾಡಿದ್ರು. ವೈಷ್ಣವೋಸ್ಮತ್ಕುಲೇ ಜಾತಃ ಸನ ಸಂತಾರಯಿಷ್ಯತಿ ಅಂತ. ಮಗ ಹುಟ್ಟಿದ್ದಾನೆ, ಭಗವಂತನ ಎಚ್ಚರವನ್ನು ಪಡೆದ ಮಗ ಇದ್ದಾನೆ, ಹಾಗಾಗಿ ನಮಗೆ ಒಳ್ಳೆದಾಗತ್ತೆ ಹೇಳಿಕೊಂಡು ಕೈ ಚಪ್ಪಾಳೆ ತಟ್ಟಿ ಶಬ್ದ ಮಾಡಿ ಖುಷಿ ಪಡ್ತಾರಂತೆ ಪಿತೃಗಳು. ಅಜ್ಜಂದಿರು ಕೋಲೆಸೆದು ಕುಣಿತಾರಂತೆ ಖುಷಿಪಟ್ಟು. ಆಹಾ, ನಮ್ಮ ಭಾಗ್ಯ ಪ್ರತಿನಿತ್ಯ ದೇವರ ತೀರ್ಥ ತರ್ಪಣವಾಗಿ ಸಿಗುತ್ತೆ, ಒಂದು ಒಳ್ಳೆಯ ವಿಷ್ಣು ಲೋಕದ ಒಳಗೆ ನಮ್ಮ ಪ್ರವೇಶಕ್ಕೆ ನಮ್ಮ ಒಂದು ಕೂಸು ಕೆಳಗೆ ಸಿಕ್ಕಿದೆ ಅಂತ. ಅಸ್ಫೋಟಯಂತಿ ಪಿತರಃ ಪ್ರಣತ್ಯಂತಿ ಪಿತಾಮಹಾಃ ಅಂತ. ಹೀಗೆ ಅಜ್ಜ ಮತ್ತು ಅಪ್ಪ, ಹಾಗೆ ಮಗ ಮತ್ತು ಮೊಮ್ಮಗ. ಇದು 5 ಪಂಚ ವಿಶೇಷವಾಗಿರತಕ್ಕ ಭಗವಂತನ ಉಪಾಸನೆಗೆ ಹೇಳಿರತಕ್ಕಂತಹ ಮಾತಾಗಿ ಬಂದಿರುವ ಬಂಧುಗಳು. ಇದನ್ನು ಉಲ್ಲೇಖ ಮಾಡಿದ್ದೇವೆ. ಮತ್ತೆ ಇಲ್ಲಿ ನೋಡಿಕೊಂಡಿದ್ದಾನೆ. ಆದರೆ ಇವನ ಮುಖಗಳಿಗೆಲ್ಲ ಬಹಳಷ್ಟು ಅದ್ಭುತವಾದ ಶಾಸ್ತ್ರೀಯವಾದಂತಹ ಸ್ಪರ್ಶ ಇದೆ. ಆ ಧರ್ಮಶಾಸ್ತ್ರಗಳು, ಸ್ಮೃತಿ ತತ್ವಗಳು ಚೆನ್ನಾಗಿ ಗೊತ್ತಿದ್ರೆ ಇಲ್ಲಿನ ಅವನ ಸ್ಪರ್ಶಕ್ಕೆ ಅರ್ಥ ಆಗತ್ತೆ. ಇಲ್ಲಾದ್ರೆ ಕೇವಲ ಅನುವಾದ ಆಗತ್ತೆ ಅಷ್ಟೇ. ಆಚಾರ್ಯರು, ತಂದೆಯರು, ಅಜ್ಜಂದಿರು, ಮತ್ತೆ ಮಕ್ಕಳು, ಮೊಮ್ಮಕ್ಕಳು, ಮಾವಂದಿರು, ಆನಂತರ ಸೋದರ ಮಾವಂದಿರು, ಮತ್ತೆ ಸ್ಯಾಲಾಹ, ಇವತ್ತು ಬಂದಿರತಕ್ಕ 2 ಹೊಸ ಶಬ್ದಗಳು ಅರ್ಜುನನ ಬಾಯಿಯಲ್ಲಿ. ಆವತ್ತು ಪರಿಚಯ ಮಾಡ್ತಾ ಬಂದವರಲ್ಲಿ ಬಿಟ್ಟು ಹೋದವರಿದ್ದಾರೆ. ಇಷ್ಟೆಲ್ಲ ಕೊಡಬೇಕಷ್ಟೇ. ನಾವು ಯಾಕೆ ಗೊತ್ತಿಲ್ಲ. ಅವನ ಭಾವ ತುಮಲಗಳಲ್ಲಿ ಬರತಕ್ಕಂತಹ ಪ್ರತಿಸ್ಪಂದ ವಿಶೇಷಗಳೇ ಪ್ರತಿಕ್ರಿಯಾತೀತವಾಗಿ. ಕೆಲವೊಮ್ಮೆ ಮನುಷ್ಯ ಮಾಡಿದ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾನೆ. ಏನು ಮಾಡಿದ್ದೋ ಅದಕ್ಕೆ ಸರಿಯಾಗಿ ಇನ್ನೊಂದು ಮಾಡಿದರೆ ಅದು ಪ್ರತಿಕ್ರಿಯೆ. ಸರಿಯಾಗಿ ಎಂದಿಲ್ಲ, ಆಗಲೇ ಕ್ರಿಯೆಗೆ ಆಗಲೇ ಬರುವಂತದ್ದು ಪ್ರತಿಕ್ರಿಯೆ. ಕ್ರಿಯೆ ಬಹಳ ತಡವಾಗಿ ನಡೆದ ನಂತರದಲ್ಲಿ ಬಂದಿರತಕ್ಕಂತಹ ಏನೊಂದು ಪ್ರತಿಕ್ರಿಯೆ ಇದೆ, ಅದು ಪ್ರತಿಕ್ರಿಯೆ ಅಲ್ಲ, ಅದು ಸ್ಪಂದನೆ. ಇವನಿಗೀಗ ತಡವಾಗಿ ಸ್ಪಂದನ ಬರ್ತಾ ಇದೆ. ಸ್ಪಂದನಗಳಿಗೆ ಭಾವಗಳು ಬೇಕು, ಪ್ರತಿಕ್ರಿಯೆಗಳಿಗೆ ಆವೇಶ ಬೇಕು ಅಷ್ಟೇ. ಇವತ್ತು ಎಲ್ಲರೂ ನಡೆಸುವಂಥದ್ದು ಪ್ರತಿಕ್ರಿಯೆಯಲ್ಲಿ ಮಾತ್ರ. ಕ್ರಿಯೆಗೊಂದು ಕ್ರಿಯೆ, ಇದು ತತ್ವ ನಮ್ಮದು, ವೈಜ್ಞಾನಿಕ ತತ್ವ ಅಷ್ಟೇ. ಒಂದು ಕ್ರಿಯೆಗೆ ಪ್ರತಿಯಾದ ಕ್ರಿಯೆ ಎನ್ನುವುದು ಜಗತ್ತಿನಲ್ಲಿ ಇದ್ದೇ ಇರುತ್ತೆ ಅಂತ ಸಾಮಾನ್ಯ ನಿಯಮದ ಮೇಲೆ ಇಡೀ ಮಾನವ ಕೋಟಿ ನಡೀತದೆ. ಆದರೆ ಪ್ರಬುದ್ಧ ಸಮಾಜ ಹಾಗೆ ಇರುವುದೇ ಇಲ್ಲ. ಕ್ರಿಯೆ ನಡೀತದೆ, ಮುಗಿಯಿತು, ಭಗವದ್ ಅಧೀನವಾಗಿ ನಡೀತದೆ. ಅದಕ್ಕೆ ಇವ ಏನು ಪ್ರತಿಕ್ರಿಯಿಸುವುದಿಲ್ಲ. ಯೋಚನೆ ಮಾಡಿಕೊಳ್ಳಿ, ಒಬ್ಬ ಕೂತಿದ್ದಾನೆ, ಇನ್ನೊಬ್ಬ ಬಂದು ಉಳಿದ ಅವನ ಮೇಲೆ. ಇವೇನ್ ಮಾಡಬೇಕು? ನೀವು 100 ಬಗೆಯನ್ನು ಅವನ ಪ್ರತಿಕ್ರಿಯೆಯನ್ನು ಹೇಳಬಹುದು. ಆದರೆ ಅದು ಯಾವುದೂ ಅಲ್ಲದ ಒಂದು ಪ್ರತಿಕ್ರಿಯೆ ಇದೆ. ಏನು? ಪ್ರತಿಕ್ರಿಯೆ ಮಾಡದ ಒಂದು ಪ್ರತಿಕ್ರಿಯೆ. ಇದಕ್ಕೇನು ಹೇಳ್ತೀರಿ? ಸುಮ್ಮನೆ ಕೂತಿದ್ದಾನೆ, ಭಾವವಿಕಾರವೂ ಇಲ್ಲದೆ, ಮಾನಸವಾದಂತಹ ಗೊಂದಲವೂ ಇಲ್ಲದೆ, ರಾಗದ್ವೇಷ ಅತೀತನಾಗಿ ಸಹಜವಾದ ಬಯಲಲ್ಲಿ ಕೂತಾಗ ಮಳೆ ಹನಿ ಬಿದ್ದಂತೆ ಸುಮ್ಮನೆ ಏನೂ ವಿಚಲಿತನಾಗದ ಮಾನಸವುಳ್ಳ ಒಬ್ಬನ ಕಥೆಯಲ್ಲಿ ಕ್ರಿಯೆಗೆ ಎಲ್ಲಿದೆ ಪ್ರತಿಕ್ರಿಯೆ? ಅಲ್ಲಿ ಸ್ಪಂದನ ಇದೆ, ಭಾವಸ್ಪಂದನಗಳಿರ್ತವೆ. ಅದು ನಿಜವಾಗಿ ಪಾಪ ಪುಣ್ಯದ ಹತ್ತಿರಕ್ಕೆ ಓಡ್ತಾರೆ. ಕ್ರಿಯಾತತ್ವದ ಮೇಲೆ ಇದು ಅತ್ಯಂತ ಅಪೂರ್ವವಾದಂತಹ ವಿಶ್ಲೇಷಣೆಗಳು, ಬಹಳ ಆಳವಾದ ವಿಚಾರಗಳಾಗ್ತವೆ. ಹಾಗೆ ಅರ್ಜುನನಲ್ಲಿ ಕೂಡಲೇ ಯಾವುದೇ ಪ್ರತಿಕ್ರಿಯೆ ಆಗದೆ ಶಂಖ ಊದಿದ್ರು ಉತ್ತರವಾಗಿ ಯಾವ ಒಬ್ಬರೂ ಕೊಡ್ಲಿಲ್ಲ. ಭೀಷ್ಮ ಸೇನಾಪತಿ ಶಂಖ ಊದಿದರೆ ಯಾವೊಬ್ಬ ಪಾಂಡವ ಪಕ್ಷದವರು ಕೊಡದೆ ಕೃಷ್ಣ ಶಂಖ ಊದಿದ. ಕೃಷ್ಣ ಶಂಖ ಊದುವ ಮೂಲಕ ಪ್ರತಿಕ್ರಿಯಿಸಿದ್ದಲ್ಲ ಕೃಷ್ಣ ಶಂಖ ಊದುವ ಮೂಲಕ ನೀವು ಯುದ್ಧಕ್ಕೆ ಸನ್ನದ್ಧರಾದರೆ ನಾವು ಯುದ್ಧದಿಂದ ವಿಮುಖರಾಗುವುದಿಲ್ಲ ಅಷ್ಟೇ.
ನಾವು ಯುದ್ಧ ಮಾಡುತ್ತೇವೆ, ನಿಮ್ಮನ್ನು ಕೊಲ್ತೇವೆ. ಏನಿಲ್ಲ, ಸಂಧಾನಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟ ಕೆಲಸ ಮಾಡಿದ ಕೃಷ್ಣನಿಗೆ ಯುದ್ಧ ಬೇಕಾ? ಇಲ್ಲೇ ಇರುವುದು ಅಂಕಗಳಿಯಲ್ಲ. ಹಾಗಾಗಿ ಅರ್ಜುನ ಕೃಷ್ಣ ಊದಿದ್ದಕ್ಕೆ ಊದಿದ, ಭೀಷ್ಮ ಊದಿದ್ದಕ್ಕಲ್ಲ. ಭೀಷ್ಮ ಊದಿದ್ದಕ್ಕೆ ಊದಿದ್ದು ಶಂಖ ಕೃಷ್ಣ ಅಷ್ಟೇ. ಕೃಷ್ಣ ರಥದಲ್ಲಿ ಇರಲಾಗಿ ಅವ ಊದಿದ್ದಕ್ಕೋಸ್ಕರ ಅವನ ಒಟ್ಟಿಗೆ ತಾನು ಊದಿದ. ಕೃಷ್ಣಾರ್ಜುನರು ಊದಿದ್ದಾರೆ ಅಂತ ಪಕ್ಕದಲ್ಲಿದ್ದ ಭೀಮಸೇನನು ಊದಿದ. ಭೀಮಸೇನ ಊದಿದ್ದಕ್ಕೆ ಇನ್ನು ನಾನು ಊದದಿರಬಾರದು ಅಂತ ಧರ್ಮರಾಜನು ಊದಿದ. ನಾವು 3 ಜನ ಊದಿದ ನಂತರ ನಾವೇ ಯಾಕೆ ಬಿಡಬೇಕು ಅಂತ ನಕುಲ ಸಹದೇವರು ಊದಿದ್ರು ಅಷ್ಟೇ. ಇವರೆಲ್ಲ ಊದಿದ ಮೇಲೆ ಊದಿದ್ದು ಹೊರತು ಯಾರೂ ಮೊದಲು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಕೊಟ್ಟಿಲ್ಲ. ಹೀಗೆ ನೋಡುವುದು ಒಂದು ಕರ್ಮತಂತ್ರವೇ. ಕರ್ಮಯೋಗ ಪ್ರಧಾನವಾದ ಗೀತೆಗೆ ಇದು ಒಂದು ಸೊಗಸಿನ ಭಾಷ್ಯವೇ. ಹಾಗಾಗಿ ಇವತ್ತು ಅರ್ಜುನ ಆ ಅಧೀನದಲ್ಲಿ ಪ್ರತಿಕ್ರಿಯಾತೀತನಾಗಿ ಇರುವುದರಿಂದ ಪ್ರತಿಯೊಂದು ಪ್ರತೀಕಗಳನ್ನು ಹಿಡಿದುಕೊಂಡು ನೋಡ್ತಾ ಇದ್ದಾನೆ. ಅರ್ಜುನ ಕೇವಲ ನೋಡುಗ. ಆಚಾರ್ಯ, ಈ ಶ್ಲೋಕ ಅಂತೂ ಬಹಳ ವಿಚಿತ್ರ. ಕ್ರಿಯಾಪದ ಇಲ್ಲ ಇದರಲ್ಲಿ, ಏನೂ ಇಲ್ಲ. ಭಾವ ತುಮಲಗಳಿಗೆ ಅವಕಾಶವೇ ಇಲ್ಲ. ಕೇವಲ ಶಬ್ದಗಳು, ನಾಮಪದಗಳು, ಸಮೂಹ ವಚನಗಳು. ಮತ್ತೆ ಆಚಾರ್ಯ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಃ ತಥಾ ಮತ್ತು ಅಂದ ಹಾಗೇನು ತಥಾ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಃ ತಥಾ ಆಚಾರ್ಯಾಃ. ಎಷ್ಟು ಹೊತ್ತುಂಟು ಅಷ್ಟು ಹೇಳ್ತಾ ಇರುವುದು. ಹಾಗೆಯೇ ನನ್ನ ಆಚಾರ್ಯರು, ನನ್ನ ಪಿತೃಗಳು, ನನ್ನ ಪಿತಾಮಹರು, ನನ್ನ ಮಾತುಲರು, ಸೋದರ ಮಾವಂದಿರು, ನನ್ನ ಶ್ವಶುರಾಹ ಹಾಮಾವಂದಿರು, ಪೌತ್ರಾಹ ಮೊಮ್ಮಕ್ಕಳು, ಶಾಲಾಹ ಹೆಂಡತಿಯ ಸೋದರರು, ಸಂಬಂಧಿಗಳು, ತಥಾ ಹಾಗೆಯೇ ಆಚಾರ್ಯ ಯಾರ? ಇವರ ಆಚಾರ್ಯರು, ಇವರ ತಂದೆಯಂದಿರು, ಇವರ ಅಜ್ಜಂದಿರು, ಇವರ ಮಕ್ಕಳು, ಇವರ ಮೊಮ್ಮಕ್ಕಳು, ಇವರ ಸೋದರ ಮಾವಂದಿರು, ಇವರ ಮಾವಂದಿರು, ಇವರ ಹೆಂಡತಿಯರ ಸೋದರರು, ಇವರ ಸಂಬಂಧಿಗಳು, ಮತ್ತೆ ಅವರ ಆಚಾರ್ಯರು, ಅವರ ತಂದೆಯಂದಿರು. ಮುಗಿಯುವುದಿಲ್ಲ. ಆಚಾರ್ಯರ ಆಚಾರ್ಯರು, ಪಿತೃಗಳ ಪಿತೃಗಳು, ಪಿತಾಮಹರು, ಇಲ್ಲಿ ಬಂದವರದ್ದು ಎಲ್ಲರದ್ದು ಇಟ್ಟುಕೊಳ್ಳಿ ಅಂತ ಹೇಳ್ತಾನವ. ನನ್ನ ಮಾತ್ರ ಅಲ್ಲ, ಯುದ್ಧಕ್ಕೆ ಸೇರಿದವರು ತೈಮೇವ ಸ್ಥಿತಾಹ, ಇವರೆಲ್ಲ ಬಂದದ್ದು. ಕೆಲವು ನನ್ನ ಆಚಾರ್ಯರು, ಕೆಲವು ದೃಪದನ ಆಚಾರ್ಯರಿದ್ದಾರೆ, ಕೆಲವರು ದೃಷ್ಟಕೇತುವಿನ ಆಚಾರ್ಯರಿರ್ತಾರೆ, ಕೆಲವರು ಶಲ್ಯನ ಗುರುಗಳಿದ್ದಾರೆ. ಅವರ ಅಪ್ಪಂದಿರು, ಇವರ ಅಜ್ಜಂದಿರು, ಅವರ ಮಕ್ಕಳು, ಇವರ ಸೋದರ ಮಾವಂದಿರು, ಇವರ ಹೆಂಡತಿಯ ಸೋದರರು, ಇದು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಅರ್ಜುನನ ಒಳಗಿನ ವ್ಯವಸ್ಥಿತವಾದಂತಹ ಒಂದು ಚಿತ್ರಣ. ಒಬ್ಬೊಬ್ಬ ವ್ಯಕ್ತಿಗಳನ್ನು ಲೆಕ್ಕ ಹಾಕಿಟ್ಟದು ಅಂದ್ರೆ ಹಾಗೆ. ನನ್ನಂತ ಎಲ್ಲಿ ಹೇಳಿದೆ ಇವ? ಏನ್ ಹೇಳಲಿಲ್ಲ ಇವ ಕೇವಲ ನೋಡ್ತಾ ಇದು ಅವರ ಮಾವಂದಿರಲ್ವಾ, ಯೋಚನೆ ಒಂದು. ಇದು ವಿರಾಟನ ಮಕ್ಕಳಲ್ವಾ, ಹಾಗೆ ಇವನಿಗೇನಿಲ್ಲ. ಹಾಗೆ ಪ್ರತಿಯೊಬ್ಬರದ್ದು ಆಗಿರತಕ್ಕ ಪ್ರತಿಯೊಂದು ತತ್ವಗಳನ್ನು ಇಟ್ಟುಕೊಂಡು ಅರ್ಜುನ ಒಂದೊಂದೇ ಹೇಳ್ತಾ ಇದ್ದಾನೆ. ಆದ್ರಿಂದ ಈ ಶ್ಲೋಕವನ್ನು ಅರ್ಜುನ 10 ಸರ್ತಿ ಹೇಳಿದ್ರು ಮುಗಿಯುವುದಿಲ್ಲ ಪ್ರಥಮ ಅಧ್ಯಾಯ. ಯಾಕೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನಾವು ಅಷ್ಟು ಅರ್ಥವನ್ನು ಇಟ್ಟುಕೊಂಡು ಅವರನ್ನೆಲ್ಲ ಕರೀತಾ ಇದ್ರೆ ಆಗುವುದೇ ಇಲ್ಲ. ಅದನ್ನ ನಾವು ಮುಗಿಸಿ ಬಿಡುವುದು. ಯಾಕೆ? ಅರ್ಜುನನ್ನು ಮುಗಿಸಿಬಿಟ್ಟ, ಮುದ್ದೆ ಮಾಡಿ ಹೇಳಿ. ಆಚಾರ್ಯರು ಒಂದು ಬಹುವಚನ ಹಾಕಿ ಸುಮಾರು ಜನರನ್ನು ಹಾಕಿಕೊಳ್ತಾನೆ ಅದರಲ್ಲಿ. ಯಾರನ್ನ ಬೇಕಾದ್ರೆ ನೀವು ಆಚಾರ್ಯರನ್ನು ಕರೀರಿ. ನನಗೆ ಕೆಲವರು ಆಚಾರ್ಯರು, ಮತ್ತೆ ಕೆಲವರು ಬೇರೆಯವರು ಆಚಾರ್ಯರಿದ್ದಾರೆ, ಮತ್ತೆ ಇನ್ನು ಕೆಲವರು ಆಚಾರ್ಯರಿರ್ಬೋದು, ಎಲ್ಲ ಸೇರಿದ್ದಾರೆ ಇಲ್ಲಿ. ಆಚಾರ್ಯ ಸ್ಥಾನದಲ್ಲಿದ್ದವರಿದ್ದಾರೆ, ಶಸ್ತ್ರ ಉಪದೇಶ ಮಾಡಿದವರಿದ್ದಾರೆ. ಆಚಾರ್ಯರು ಅಂದ್ರೆ ಕೇವಲ ಬ್ರಾಹ್ಮಣರಾಗಿ ವೇದಾಂತವನ್ನು ಕೊಟ್ಟವಂತ ಅರ್ಥ ಅಲ್ಲ. ಇಲ್ಲಿ ಆಚಾರ್ಯರು ಉಳಿದವರಿಗೆ ಆಚಾರ್ಯರು ಏನು ಕೇಳಿದ್ರೆ ಶಸ್ತ್ರಾಭ್ಯಾಸ ಹೇಳಿಕೊಟ್ಟವರು ಆಗತ್ತೆ. ಅದನ್ನ ಆಚಾರ್ಯಾಹ ಪಿತರಃ ಪುತ್ರಾಹ ತಥೈವ ಚ ಪಿತಾಮಹಾಃ ಮಾತುಲಾಹ. ನಾವು ಹಿಂದೆ ನೋಡಿದ್ದೇವೆ ಮಾತುಲರು ಯಾರು ಎಲ್ಲ ಅಂತ ಹೇಳಿ. ಶ್ವಸುರಾಹ ಅದು ಗೊತ್ತಾಗಿದೆ ನಮಗೆ, ಮಾವಂದಿರು ಯಾರು ಅಂತ. ಪೌತ್ರಾಹ ಮೊಮ್ಮಕ್ಕಳು ಅದು ಪಟ್ಟಿ ಮಾಡಿದ್ದೇವೆ ನಾವು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಯಾರಿದ್ದಾರೆ ಅಂತ ಹೇಳಿ. ಹೆಚ್ಚು ಜನ ಮೊಮ್ಮಕ್ಕಳು ಇರಲಿಲ್ಲ, ಗೊತ್ತಿಲ್ಲ. ಘಟೋತ್ಕಚನ ಮಗ ಒಬ್ಬ ನಿಷ್ಠೆನನ್ನು ಹೇಳಿದ್ದೇನೆ ಹಿಂದೆ. 4-6 ಆನೆಗಳ ಮೇಲೆ ಬರುವವರು, ಬಾರಿ ಚಂದದವರು. ಅದು ಬಿಟ್ಟರೆ ಮತ್ತೆ ಕೆಲವರು ಮೊಮ್ಮಕ್ಕಳ ಪಟ್ಟಿ ಸಿಗುವುದಿಲ್ಲ. ಅದು ಬಿಟ್ಟರೆ ಇಲ್ಲಿ ಹೊಸ ಶಬ್ದ ಬಂದದ್ದು ಸ್ಯಾಲಾಹ ಅಂತ. ಸ್ಯಾಲ ಅಂದ್ರೆ
ಹೆಂಡತಿಯ ಅಣ್ಣ ತಮ್ಮಂದಿರಿಗೆಲ್ಲ ಸ್ಯಾಲರು ಇವನಿಗೆ. ಅದರಿಂದ ದ್ರೌಪದಿಯ ಲೆಕ್ಕದಲ್ಲಿ ಆದರೆ ದ್ರೌಪದಿಯ ಅಣ್ಣಂದಿರು ಶಿಖಂಡಿ, ದೃಷ್ಟದ್ಯುಮ್ನ, ಯುಧಾಮನ್ಯು, ಉತ್ತಮೋಜಸ್ಸು, ಸತ್ಯಜಿತ್, ಜನಮೇಜಯ ಇವರೆಲ್ಲ ದ್ರೌಪದನ ಮಕ್ಕಳು ಅಲ್ಲಿದ್ದಾರೆ. ಹೇಳದ ಕೆಲವು ಮುಖಗಳೀಗ. ಇದು ಸ್ಯಾಲ ಶಬ್ದದಿಂದ ಸೆರೆ ಹಿಡಿದವನು. ಇನ್ನೊಂದು ಮುಖವನ್ನು ಹೇಳಿದ, ಹಿಂದೆ ಹೇಳಲಿಲ್ಲ ಅವರನ್ನು. ಇಂಥವರೆಲ್ಲ ಇದ್ದಾರೆ. ಕೇವಲ ಹೋರಾಟಕ್ಕೆ ಬಂದವರು ಮಾತ್ರ ಬಂದವದ್ದಲ್ಲ, ಅವರ ಹೆಂಡತಿಯ ಅಣ್ಣ ತಮ್ಮಂದಿರು ಸೇರ್ತಾರೆ. ಈಗ ತಂದೆಯರನ್ನು ಮಾವನನ್ನು ಹೇಳಿ ಆಗಿದೆ, ಇವನ ತಾಯಿ ಅಣ್ಣ ತಮ್ಮಂದಿರನ್ನು ಹೇಳಿ ಆಗಿದೆ, ಈಗ ಹೆಂಡತಿಯ ಕಡೆಯವರನ್ನು ಸೇರಿಸಿಕೊಂಡೆ. ಈಗ ಹಾಗೆ ಧರ್ಮರಾಜನಿಗಾಗುವಾಗ ಶಿಶುಪಾಲನ ಹೆಂಡತಿ, ಶಶಿಪಾಲನ ಮಗಳು ಹೆಂಡತಿ, ಅಲ್ಲಿ ಹುಟ್ಟಿದವ ಶಿಶುಪಾಲನ ತಮ್ಮ ಮಗ ಇದ್ದಾನೆ ದುಷ್ಟಕೇತು, ಅವ ಬಂದಿದ್ದಾನೆ. ದುಷ್ಟಕೇತು ಶ್ಚೇಕಿತಾನ ಎಂದು ಹೇಳಿದ್ದಾರೆ ಅವನು ಬಂದಿದ್ದಾನೆ. ಅದರೊಟ್ಟಿಗೆ ಮತ್ತೆ ಭೀಮಸೇನನದ್ದು ಕಾಶಿರಾಜನ ಹೆಂಡತಿ ಮಗಳು ಹೆಂಡತಿ ಆದದ್ದು. ಅಲ್ಲಿಯ ಕಾಶಿರಾಜನ ಮಕ್ಕಳು ಯಾರು ಗೊತ್ತಿಲ್ಲ, ಬಂದಿರಬೇಕು. ಭೀಮನ ಪಡೆಯಲ್ಲೇ ಪಾಂಡವರ ಕಡೆಯಲ್ಲೇ ಇದ್ದಾರೆ ಯಾರು ಹೆಸರು ಹೇಳುವುದಿಲ್ಲ ಅವರು ಎಲ್ಲ ಕಾಶಿರಾಜರು. ಕಾಶಿರಾಜ ಒಬ್ಬನನ್ನು ಹೇಳಿ ಆಗಿದೆ, ಅವರ ಮಕ್ಕಳು ಎಷ್ಟು ಜನ ಇದ್ದರೂ ಗೊತ್ತಿಲ್ಲ. ಇನ್ನು ಅರ್ಜುನನಿಗಾಗುವಾಗ ಸುಭದ್ರೆ ಅಣ್ಣ ತಮ್ಮಂದಿರು ಅಂದ್ರೆ ಕೃಷ್ಣ ಬಲರಾಮರೇ. ಅದರಲ್ಲಿ ಕೃಷ್ಣ ಇದ್ದಾನೆ, ನೀನೇ. ಅರ್ಜುನ ಹೇಳ್ತಾನೆ, ಸ್ಯಾಲ ಕೃಷ್ಣನನ್ನು ತೋರಿಸಿ, ನೀನೊಬ್ಬ ಸ್ಯಾಲ ನನಗೆ. ಹೆಂಡತಿಯ ಅಣ್ಣ ನೀನು, ಸುಭದ್ರೆಯ. ಈ ಲೆಕ್ಕದಲ್ಲಿ ನೋಡಿದ್ರೆ ಸೋದರತ್ತೆಯ ಮಗ ಅಂತ ಹೇಳಿದ ಲೆಕ್ಕದಲ್ಲಿ ನೋಡಿದ್ರೆ ಅದು ಬೇರೆ ಆಯಿತು, ಕುಂತಿಯ ಸಂಬಂಧವಾಗಿ. ಇಲ್ಲಿ ಇನ್ನೊಂದು ಸಂಬಂಧ, ಸುಭದ್ರೆಯ ಅಣ್ಣ ಅಂತ ಹೇಳಿಕೊಂಡು ಕೃಷ್ಣನನ್ನು ಸ್ಯಾಲ ಅಂತ ಕರೀತಾನೆ. ಮತ್ತು ಚಿತ್ರಾಂಗದ ಉಲಿಪಿಯಿಂದ ಗೊತ್ತಿಲ್ಲ, ಅಣ್ಣ ತಮ್ಮಂದಿರು ಬರಲಿಲ್ಲ, ಮಗನೇ ಬರಲಿಲ್ಲ. ಒಬ್ಬ ಮಗ ಮಾತ್ರ ಬಂದಿದ್ದಾನೆ, ಇರಾವಂತ. ಅದನ್ನು ನಾವು ನೋಡಿದ್ದೇವೆ. ಇನ್ನೊಂದು ಕಡೆಯಲ್ಲಿ ನಕುಲ ಸಹದೇವರಲ್ಲಿ ಪರ್ವತರಾಜನ ಒಬ್ಬಳು ಪರ್ವತ ಪ್ರದೇಶದವಳು ಪಾರ್ವತಿ ಇದ್ಲು, ಅವಳ ಮಕ್ಕಳು, ಆ ಪರ್ವತರಾಜನ ಮಕ್ಕಳು ಇದ್ದರೆ. ಸಹದೇವನಿಗೆ ಜರಾಸಂಧನ ಮಗಳು ಹೆಂಡತಿಯಾದದ್ದು ಸಹದೇವಿ. ಅದರಿಂದ ಜರಾಸಂಧನ ಮಗ ಬಂದಿದ್ದಾನೆ ಸಹದೇವ, ಕೃಷ್ಣ ಪಕ್ಷದಲ್ಲಿ ಯುದ್ಧಕ್ಕೆ ಬಂದಿದ್ದಾನೆ, ಅವನಿದ್ದಾನೆ. ಹೀಗೆ ಇವರೆಲ್ಲ ಸ್ಯಾಲರು. ಇನ್ನು ಕೌರವರ ಹೆಂಡತಿಯರ ಅಣ್ಣ ತಮ್ಮಂದಿರು ಇರಬಹುದು. ಅವರ ಮಕ್ಕಳ ಸುದ್ದಿಯೇ ನಮಗೆ ಗೊತ್ತಿಲ್ಲ, 1-2 ಜನ ಬಿಟ್ರೆ. ಕೌರವರದ್ದು 100 ಜನರಲ್ಲಿ 2 ಮಕ್ಕಳದ್ದು ಗೊತ್ತು ನಮಗೆ, ಅದು ಬಿಟ್ಟರೆ ಗೊತ್ತಿಲ್ಲ. ಹಾಗಿರುವಾಗ ಹೆಂಡತಿಯರ ಅಣ್ಣ ತಮ್ಮಂದಿರು ಗೊತ್ತೇ ಇಲ್ಲ. 1,00,000 ಮಹಾಭಾರತ ಶ್ಲೋಕ ಇದೆ, ಕೌರವರ ಬಗ್ಗೆ ಹೇಳುವುದಿಲ್ಲ. ಕೌರವರು ಗೊತ್ತಿದೆ, ಅದರ ಆಚೆ ಏನು ಗೊತ್ತಿಲ್ಲ. ಎಲ್ಲ ಮದುವೆ ಆಗಿದೆ ಹೇಳಿಬಿಟ್ಟಿದ್ದಾರೆ ವ್ಯಾಸರು, ಅಷ್ಟೇ ಹೇಳ್ತಾರೆ. ಮಕ್ಕಳಾಗಿದೆ, ಮದುವೆ ಆಗಿದೆ, ಯಾರು ಏನು ಕಥೆ ಇಲ್ಲ. ಬೇಡ ಹೇಳ್ತಾರೆ, ಯಾಕೆ ನೀವು ಸುಮ್ಮನೆ ಅವರನ್ನೆಲ್ಲ ಕಲಿತೀರಿ ಅಂತ. ಹಾಗೆ ಇಷ್ಟು ಜನ ಸ್ಯಾಲ, ಮತ್ತಾರು ಇಲ್ಲ. ಇನ್ನು ಅವರವರದ್ದು ಸ್ಯಾಲರು, ಅದು ಗೊತ್ತಿಲ್ಲ. ಹೀಗೆ ಖುದ್ದಾಗಿ ಅರ್ಜುನನದ್ದೇ ಸ್ಯಾಲರು ಇಷ್ಟು ಜನ, ಇಷ್ಟನ್ನಿಟ್ಟುಕೊಂಡವ ಸಂಬಂಧಿನಃ ಅಂದ. ಇನ್ನು ಉಳಿದವರು ಸಂಬಂಧಿಗಳು. ಹಿಂದೆ ಸ್ಯಾಲರನ್ನು ಬಿಟ್ಟಿದ್ದ, ಸಖಿಗಳನ್ನು ಹೇಳಿದ್ದ, ಸಂಬಂಧಿಗಳನ್ನು ಹೇಳಲಿಲ್ಲ, ಸುಹೃತ್ತುಗಳನ್ನು ಹೇಳಿದ್ದ, ಭ್ರಾತೃಗಳನ್ನು ಒಟ್ಟುಕೊಂಡಿದ್ದ, ಅದನ್ನೀಗ ಬಿಟ್ಟ. ಅದಕ್ಕೆ ತಥಾ ಅಂದ. ಹಿಂದೆ ಹೇಳಿದಾಗ 10 ಇಲ್ಲಿ ಉಂಟೆ, 9 ಬಾಯಿ ಬಿಟ್ಟು ಹೇಳಿ ಮತ್ತೊಂದು ತಥಾ ಅಂದ್ರೆ ಹಾಗೆ ಅಂದ್ರೆ ಸುಹೃತ್ತುಗಳು ಅಂದ, ಮಿತ್ರರು ಉಳಿದವರು. ಆದರೆ ಮಿತ್ರರನ್ನು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದ್ರೆ ಅವನಿಗೆ ಬಂಧು ಮೋಹ ಜೋರಾಗಿದೆ. ಈಗ ಮಿತ್ರರು ಕಾಣುವುದಿಲ್ಲ ಅವನಿಗೆ, ಯಾರು ನನ್ನ ಮಿತ್ರರೇ ಇಲ್ಲ ಅಂತ. ಮತ್ತೆ ಎಲ್ಲ ನನ್ನ ಬಂಧುಗಳೇ, ಮಿತ್ರರಿಗಿಂತಲೂ ಮಿಗಿಲಾದವರು. ಮಿತ್ರರು ಅವರು ಬಂಧುಗಳಂತೆ ಅಲ್ಲ, ದೂರದಲ್ಲಿ ಇರ್ತಾರೆ. ಬಂಧುಗಳು ಹತ್ತಿರದಲ್ಲಿ ಇರ್ತಾರೆ. ಆದ್ರಿಂದ ಇವನಿಗೆ ಕೊನೆಯ ದೊಡ್ಡ ಆಘಾತ ಏನು ಕೇಳಿದರೆ ಎಲ್ಲರೂ ಸಂಬಂಧಿಗಳಾಗಿ ಕಾಣುವುದು. ಆಚಾರ್ಯರು ಕಮ್ಮಿ ಮಾತಾಡುವವರು, ಆದ್ರೂ ಇಲ್ಲಿಗೊಂದು ಗೆರೆ ಇಟ್ಟಿದ್ದಾರೆ. ನಮ್ಗೆ ನೋಡಿದ್ರೆ ಸೂಕ್ಷ್ಮವಾಗಿ ಸಿಗುತ್ತೆ, ಎಲ್ಲ ಕಡೆ ಸಿಗುವುದಿಲ್ಲ. ಹೇಳಿದ್ರು ಅವರು, ಬಂಧು ಸ್ನೇಹಾತ್ ಅಧರ್ಮತ್ವೇನ ಆಶಂಕ್ಯ ತಥೋ ಯುದ್ಧಾತ್ ಪರಿಹಿತ ಪ್ರಾಯಂ ಅಂತ, ನಿವೃತ್ತ ಪ್ರಾಯಂ ಅಂತ ಅರ್ಜುನನಿಗೆ ಹೇಳ್ತಾರೆ. ನಿಜವಾಗಿ ಯುದ್ಧದಿಂದ ಹೋಗಿದ್ದಾನೆ, ಆದ್ರೆ ಯುದ್ಧದಿಂದ ಹೋಗಲಿಲ್ಲ, ಅಲ್ಲೇ ಇದ್ದಾನೆ. ಅದರಿಂದ ತಥೋ ಯುದ್ಧ ನಿವೃತ್ತ ಪ್ರಾಯಂ, ನಿವೃತ್ತನಾಗಿ ಕಾಣುತ್ತದೆ. ಯಾಕೆ ಕೇಳಿದರೆ ಬಂಧುತ್ವೇನ ಅಂತ. ಬಂಧು ಮೋಹಾತ್ ಅಧರ್ಮತ್ವೇನ ಆಶಂಕ್ಯ. ಇವರ ಮೇಲೆ ಎಲ್ಲರೂ ಸಹ ಬಂಧುಗಳು ಅಂತ ಹೇಳಿ ಅವನಿಗೆ ಮೋಹ ಅಡರಿತು.
ಆದ್ರಿಂದ ಇದು ಅಧರ್ಮ ಅಂತ ಆಶಂಕೆ ಮಾಡಿದ ಅಂತ. ಮುಂದಿನ ಎಲ್ಲ ಗೆರೆಗಳಿಗೆ ಒಟ್ಟಿಗೆ ಕೊಟ್ಟ ಒಂದು ಭಾಷ್ಯ ಗೆರೆ ಇದು, ಬಹಳ ಸ್ಪಷ್ಟವಾದ ಗೆರೆ. ಅರ್ಜುನನ ಸಂಬಂಧಿನ ಸ್ತತಾ ಅಂತ ಎನ್ನತಕ್ಕಂಥ ಮಾತಿನ ಮೇಲೆ ಆಚಾರ್ಯರು ಕೊಟ್ಟ ಭಾಷ್ಯ ಇದು. ಬಂಧು ಸ್ನೇಹ ಅಂತ ಹೇಳಿ, ಬಾಂಧವ್ಯದ ಮೋಕೆಯಿಂದಾಗಿ ಅರ್ಜುನ ಸ್ವಲ್ಪ ಹಿಂದಕ್ಕೆ ಬಿದ್ದ ಅಂತ. ನಾವು ಎಲ್ಲಾ ಕಡೆ ಸೋಲುವುದೇ ಇಲ್ಲಿಯೇ. ಏನಾದರೂ ಯಾವುದಾದ್ರೂ ನಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ಜನ ಬೇಕಾದ್ರೆ ನಮ್ಮ ಬಂಧುಗಳನ್ನೇ ಇಟ್ಟುಕೊಳ್ಳುವುದು. ಅದು ದೊಡ್ಡ ತಿಮಿಂಗಿಲಾದರೂ ನಮ್ಮ ಬಂಧುಗಳಲ್ಲ, ಮತ್ತೆಂತ ಮಾಡೋದು, ತಿನ್ಲಿ, ಬೇರೆ ಯಾರು ತಿನ್ನುವುದಕ್ಕಂತ ಇದೆ ಅಲ್ವಾ, ಮುಕ್ಕಲಿಂದ ಬಿಡ್ತೇವೆ ನಾವು. ಎಂತ ವಿಚಿತ್ರ ನೋಡಿ, ನಮಗೆ ಕೆಲಸ ಆಗಲಿ ಆಗದೇ ಇರಲಿ ನಮ್ಮವರಲ್ವಾ ಅಂತ ದಾಕ್ಷಿಣ್ಯ, ನಿಷ್ಠುರತೆ ಇಲ್ಲ. ಒಬ್ಬ ನಮ್ಮ ಬಂಧು ಅವ ಇದ್ದಾನೆ, ಏನೋ ಅನ್ಯಾಯ ಮಾಡಿದ, ಹಾಳು ಮಾಡಿದ, ಮೈಲಿಗೆ ಮಾಡಿದ, ತಪ್ಪಿ ಹೋಯಿತು, ಹೆಚ್ಚು ಕಡಿಮೆ ಆಯಿತು, ಇರಲಿ ನಮ್ಮವರೆಲ್ಲ ಆಯ್ತು. ಹೀಗೆ ನಾವು ನಮ್ಮವರು ಅಂತ ಹೇಳಿಕೊಂಡು ನಮ್ಮತನವನ್ನೆಲ್ಲ ಕಳೆದುಕೊಳ್ಳುತ್ತೇವೆ. ಬಂಧು ಸ್ನೇಹದ ದೊಡ್ಡ ದುರಂತ ಏನು ಕೇಳಿದರೆ ದಾಕ್ಷಿಣ್ಯಕ್ಕೆ ಬಲಿಯಾಗುವುದು. ಯಾರು ದಾಕ್ಷಿಣ್ಯಕ್ಕಿಂತ ದೂರ ಹೋಗಿ ನಿಷ್ಠುರ ಆಗ್ತಾನೆ ಅವ ತನ್ನ ಬಂಧುಗಳಿಗೂ ಯಾರಿಗೂ ಇಷ್ಟ ಆಗುವುದಿಲ್ಲ. ಇಷ್ಟೇ, ಅದು ಕಷ್ಟವೋ ಅನಿಷ್ಟವೋ ಗೊತ್ತಿಲ್ಲ. ಯಾರಿಗೆ ನಿಷ್ಠುರವಾದ ಧರ್ಮ ಇದೆ ಅವರು ಸಹಜವಾಗಿಯೇ ಬಂಧುಗಳಿಂದ ನಿಷ್ಠುರಾಗ್ತಾರೆ. ನನಗೆ ನಿಷೇಧ ಪದಾರ್ಥಗಳು ತಿನ್ನುವ ಇಷ್ಟ ಇಲ್ಲ ಅಂತ ಮಾಡಿಕೊಂಡ್ರೆ ನಾನು ಯಾರ ಮನೆಗೆ ಊಟಕ್ಕೆ ಹೋಗಬಾರದು. ಅವರು ಕರೀತಾರೆ ಊಟಕ್ಕೆ ಹೋಗದಿದ್ರೆ ಅವರಿಗೆ ನಮ್ಮ ಮೇಲೆ ವೈಮನಸ್ಯ, ಹೋದ್ರೆ ನಮ್ಮ ಧರ್ಮಕ್ಕೆ ಏಟು. ಈ ಬಾಂಧವ್ಯ ಪ್ರಜ್ಞೆಯಿಂದ ಏನ್ ಮಾಡ್ತೀರಿ ಕೇಳಿದ್ರೆ ಸನಾತನ ಧರ್ಮಕ್ಕೆ ಒಂದು ಕಲ್ಲು ಬಿಸಾಡ್ತೀರಿ, ಇಲ್ಲ ಬಂಧುಗಳ ಅವಹೇಳನಕ್ಕೆ ಪಾತ್ರರಾಗ್ತೀರಿ, ನಿಮ್ಮಿಷ್ಟ. ಆದದ್ದು ಅರ್ಜುನ ಅಲ್ಲೇ ಇದ್ದಾನೆ. ಬಂಧು ಸ್ನೇಹ ಅಧರ್ಮತ್ವೇನ ಶಂಕ್ಯ ಅಂದರು. ಅದರಿಂದ ಅವನಿಗೆ ಬಂಧುಗಳ ಮೇಲಿನ ಪ್ರೀತಿಯಿಂದಾಗಿ ಯುದ್ಧದಲ್ಲಿ ತಡವರಿಸಿದ, ಅವರ ಹತ್ತಿರ ದವಡಿಸಿದ, ಅಷ್ಟೇ ವ್ಯತ್ಯಾಸ ಅಷ್ಟೇ. ಅಲ್ಲಿಗೆ ದೌಡಾಯಿಸಿಕೊಂಡ, ತನ್ನತನವನ್ನೇ ಬಿಟ್ಟುಕೊಂಡ, ಈಗ ಬಡಬಡಿಸ್ತಾ ಇದ್ದಾನೆ ಕೂತ್ಕೊಂಡು ಕೃಷ್ಣನ ಹತ್ರ. ಎಲ್ಲರೂ ಸೋಲುವುದಿಲ್ಲಿಗೆ. ವಿದುರ ಬಂದ, ಧೃತರಾಷ್ಟ್ರ ಕಾಡಿಗೆ ಹೋಗ್ತಾನೆ. ಇನ್ನು ಹೋಗುವ ಮುಂಚೆ ಅರಮನೆಯಲ್ಲಿ ಎಲ್ಲರಿಗೂ ಪಿಂಡ ಹಾಕಿ ಹೋಗ್ತಾನೆ. ಅವನು ಶ್ರಾದ್ದ ಕರ್ಮ ಮಾಡುತ್ತಾನೆ, ಅದಕ್ಕೆ ಸಂಪತ್ತು ದಾನ ದಕ್ಷಿಣೆಗೆಲ್ಲ ಬೇಕು ಅಂತ ಕೇಳಲಿಕ್ಕೆ ಬಂದ. ಆಗ ನೋಡಿಕೊಳ್ಳುತ್ತಿದ್ದ ಭೀಮ, ಧರ್ಮರಾಜ ಇದ್ದಾನೆ. ಭೀಮಸೇನ ಹೇಳ್ತಾನೆ, ಅವ ಕೋಶಾಧ್ಯಕ್ಷ ಎಲ್ಲ ಅವನೇ, ಕೊಡ್ಲಿಕ್ಕೆ ಆಗುವುದಿಲ್ಲ ಅಂದ. ಇಲ್ಲಿಯ ಒಂದು ಪೈಸೆಯು ದುಷ್ಟರಿಗೆ, ದೇಶದ್ರೋಹಿಗಳಿಗೆ ಗತಿ ಮಾಡಲಿಕ್ಕಿರತಕ್ಕ ಅಲ್ಲ. ಇದು ನಾಣ್ಯ, ಇದು ದೇಶದ ದುಡ್ಡು, ದೇಶದ ಉದ್ಧಾರಕ್ಕಿರುವುದು, ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಕಳಿಸಿದ. ಧರ್ಮರಾಜ ಮಾತಾಡುವಾಗಿಲ್ಲ, ಕೋಶಾಧ್ಯಕ್ಷ ಅವ, ಹೇಗೆ ಖರ್ಚು ಮಾಡಬೇಕೆನ್ನೋದು ಅವನಿಗೆ ಬಿಟ್ಟದ್ದು. ಮತ್ತೆ ಧರ್ಮರಾಜ ತನ್ನ ಸ್ವಂತದ್ದು ಕೊಟ್ಟ. ಅಣ್ಣ ಕೊಟ್ಟದ್ದು ನೋಡಿ ಅರ್ಜುನನು ತನ್ನ ಸ್ವಂತದ್ದು ಕೊಟ್ಟ. ರಾಜ್ಯದ ದುಡ್ಡು ಒಂದು ಪಾವಣೆ ಕೊಡುವುದಿಲ್ಲ ಅಂದ. ಒಳ್ಳೆಯವರಿಗೆ ನಾವು ಹಾಕ್ತೇವೆ ಪಿಂಡ, ಭೀಷ್ಮ ದ್ರೋಣಾದಿಗಳಿಗೆ, ಕೆಟ್ಟವರಿಗೆ ಪಿಂಡ ಹಾಕಿ ಅವರನ್ನು ಉದ್ಧಾರ ಮಾಡೋದು ಬೇಡ ಅಂತ ಹೇಳು ಅಂತ ಹೇಳಿ ಕಳಿಸಿದ. ವಿದುರ ಹಾಗೆ ಹೋಗಿ ಹೇಳಿದ ಅಣ್ಣನಿಗೆ, ಧೃತರಾಷ್ಟ್ರನಿಗೆ. ಅವರು ಇವರು ಕೊಟ್ಟಿರತಕ್ಕಂತಹ ಅವರವರ ಸೊತ್ತುಗಳನ್ನು ಅವರ ಎದುರಿಗೆ ಬಿಸಾಡಿ, ವಿದುರ, ರಾಜ್ಯದಿಂದ ನಿನಗೆ ಒಂದು ಪೈಸೆ ಬರಲಿಲ್ಲ, ಭೀಮಸೇನ ಕೊಡ್ಲಿಲ್ಲ ಅಂದ. ಭೀಮಸೇನ ಕೊಡದೇ ಇದ್ದದ್ದು ಸರಿ ಅಂದ ವಿದುರ. ಶುದ್ಧೇ ಕ್ಷತ್ರಿಯ ಧರ್ಮೇತು ನಿರತೋಯಂ ಮೃಗೋದರ ಅಂತ ಹೇಳಿದ ಮಾತು ಅಲ್ಲಿ ಅದು. ಅವ ಶುದ್ಧ ಕ್ಷತ್ರಿಯ ಧರ್ಮದಲ್ಲಿದ್ದಾನೆ ಭೀಮಸೇನ. ಅವನಿಗೆ ಯಾವುದೇ ದಾಕ್ಷಿಣ್ಯ ಧರ್ಮ ಇಲ್ಲ, ನಿಷ್ಠುರವಾಗಿದ್ದಾನೆ. ಅವನು ಬಾಂಧವ್ಯ ಪ್ರಜ್ಞೆ ಇರಲಿಲ್ಲ. ದೇಶದ ದುಡ್ಡು ಬೊಕ್ಕಸ ದೇಶದ ಉದ್ಧಾರಕ್ಕೆ ಅಂತ ಗಟ್ಟಿ ಮನಸ್ಸು ಮಾಡಿದ್ದಾನೆ. ಪುಕ್ಷಾಟೆಯಾಗಿ ನಿನಗೆ ಸ್ವಾರ್ಥಕ್ಕೆ ನಮ್ಮವರಿಗೆ ಪಿಂಡ ಹಾಕ್ಲಿಕ್ಕೆ ಅವನು ಒಪ್ಪುವುದಿಲ್ಲ ಅಂದ. ಬಹಳ ಚೆನ್ನಾದ ವಾದವನ್ನು ಕೊಟ್ಟಿದ್ದಾನೆ ವಿದುರ, ತೋರಿಸಿಕೊಟ್ಟಿದ್ದಾನೆ. ಇದು ನಿಜವಾದ ಧರ್ಮ. ಕ್ಷತ್ರಿಯರಿಗಿರಬೇಕಾದ ಧರ್ಮ ಏನು ಕೇಳಿದ್ರೆ ಬಾಂಧವ್ಯ ಪ್ರಜ್ಞೆ ಅಲ್ಲ, ಧರ್ಮ ಪ್ರಜ್ಞೆ, ನ್ಯಾಯ ಪ್ರಜ್ಞೆ, ಸತ್ಯ ಪ್ರಜ್ಞೆ, ಪ್ರಾಮಾಣಿಕತೆ. ಅದು ಬಿಟ್ಟು ಇನ್ನೇನು ಅಲ್ಲ. ನಮ್ಮವರು ಕದ್ರೆ ತೊಂದರೆ ಇಲ್ಲ, ಉಳಿದವರು ಕದಿಬಾರದು, ಅದು ತಪ್ಪು. ನಮ್ಮವರು ಮೋಸ ಮಾಡಿದ್ರೆ ಸರಿಯೇ, ಉಳಿದವರದು ಅಪ್ರಾಮಾಣಿಕತೆ ಹೇಳುವ ಯೋಚನೆ ಎನ್ನುವುದು ಅದು ತೀರಾ ಅನ್ಯಾಯ, ಅದು ವಿರುದ್ಧ. ನಾವು ಸೋಲುವುದೇ ಅಲ್ಲಿ. ಆದ್ರಿಂದ ಯಾವತ್ತು ನಾವು ದಾಕ್ಷಿಣ್ಯ ಧರ್ಮಕ್ಕೆ ಬಲಿಯಾಗ್ತೇವೆ
ಅಲ್ಲಿ ನಾವು ನಮ್ಮತನವನ್ನು ಕಳ್ಕೊಳ್ಳುತ್ತೇವೆ, ಸನಾತನ ಧರ್ಮವನ್ನು ಕೊಲೆ ಮಾಡುತ್ತೇವೆ. ಯಾವತ್ತು ನಾವು ನಿಷ್ಠುರಾಗಿರ್ತೇವೆ, ಇಲ್ಲಿ ಎಲ್ಲಿಯೂ ಸಹ ನಾವು ಯಾರಿಗೂ ಬೇಕಾಗಿರುವುದಿಲ್ಲ, ಆದರೆ ದೇವರಿಗೆ ಬೇಕಾಗಿರುತ್ತದೆ. ಧರ್ಮ, ನ್ಯಾಯ, ಸತ್ಯ ಎಲ್ಲ ಭಗವಂತನ ರೂಪಗಳು. ಅದು ಇಷ್ಟಪಡ್ತಾ ಇರ್ತದೆ. ಅದು ಇವನನ್ನು ಆಗ ಉದ್ಧಾರ ಮಾಡ್ತದೆ ಎಂದು ನಾನು ಭರವಸೆ ಕೊಡುವುದಿಲ್ಲ. ಹಾಗಾದ್ರೆ ಇವನಿಗೆ ಒಳ್ಳೇದಾಗುತ್ತೋ ಕೇಳಬೇಡಿ, ಅದೆಲ್ಲ ದೇವರಿಗೆ ಬಿಟ್ಟರು. ಈ ಲೋಕದಲ್ಲಿ ಅಂತವನು ಖಂಡಿತವಾಗಿಯೂ ಒಳ್ಳೆಯವನೊಂದು ಅನಿಸಿಕೊಳ್ಳುವುದಿಲ್ಲ, ಆಗಿರಬಹುದು. ಇದು ಕ್ರಮ. ಇದು ಇವತ್ತು ಅರ್ಜುನ ದಾಕ್ಷಿಣ್ಯಕ್ಕೆ ಬಲಿಯಾದ, ಸಹಜವಾದ ದಾಕ್ಷಿಣ್ಯ. ಇದನ್ನು ಮಾನವ ಸಹಜವಾದ ಪ್ರೇಮ ಅಂತ ಕರೆಯಬಹುದು ಲೋಕದಲ್ಲಿ ನೋಡಿಕೊಳ್ಳುವಾಗ, ಗೊತ್ತಿಲ್ಲ. ಅದು ಯಥಾರ್ಥವಾದಂತಹ ನ್ಯಾಯೋಪೇತವಾದ ಸಂಗತಿಯಲ್ಲಿ ಅದು ಎಷ್ಟು ಸಹಜತೆ ಎಂದು ಗೊತ್ತಿಲ್ಲ. ಅದು ಅಲ್ಲ ಕೃಷ್ಣನ ವಾದದಂತೆ. ಈಗ ಅವನಿಗೆ ಸುಮ್ಮನೆ ಕಾಣುವಂಥದ್ದು ತಾತ್ಕಾಲಿಕವಾಗಿ. ಆದ್ರಿಂದ ತಥಾ ಸಂಬಂಧಿನ ಅಂತ ಹೇಳಿ ರಾಗ ಹೇಳದ. ಹಿಂದಿನ ಎಲ್ಲವನ್ನೂ ಮರೆತ ಎಲ್ಲರೂ ನನ್ನ ಬಂಧುಗಳೇ ಅಲ್ವಾ, ಎಲ್ಲರೂ ಒಂದಲ್ಲ ಒಂದು ಸಂಬಂಧದಲ್ಲಿ ಬಂದವರಲ್ಲ, ಸಂಬಂಧಿನ ಅಂತಾನೆ. ಮತ್ತೆ ಗಾಢವಾದ ಬಂಧುತನ ಉಂಟಲ್ಲ ಅಂತಾನೆ. ಒಂದು ಕಡೆಯಲ್ಲಿ ತಂದೆಯಂದಿರ ಬಂಧುತ್ವ, ಮತ್ತೊಂದು ಕಡೆಯಲ್ಲಿ ತಾಯಿ ಕಡೆಯ ಸಂಬಂಧ, ಇನ್ನೊಂದು ಕಡೆಯಲ್ಲಿ ಹೆಂಡತಿ ಕಡೆಯಿಂದ ಒಟ್ಟಾದವರು. ಅಲ್ಲ, ಇಲ್ಲದಿದ್ರೆ ಇಲ್ಲ, ಅಷ್ಟೇ ಇರುವುದು. ಒಂದೋ ತಾಯಿ, ಒಂದೋ ತಂದೆ, ಒಂದೋ ಹೆಂಡತಿ ಕಡೆಯವರು, ಮತ್ತೆ ಮಕ್ಕಳ ಕಡೆಯವರು ಅದಿಲ್ಲ. ಅದು ಆಗ್ತದೆ ಕೆಲವೊಮ್ಮೆ, ಯಾವಾಗ ಮದುವೆ ಆದ ನಂತರ ಅದು ಶುರುವಾಗಿದೆ ಇವನಿಗೆ. ಇನ್ನು ಉಳಿದ್ರೆ ಮಕ್ಕಳ ಕಡೆಯವರು, ಮಕ್ಕಳ ತಂದೆ ಕಡೆಯವರು ಇವನೇ ಆಗುದಿಲ್ಲ, ತಾಯಿ ಕಡೆಯವರು ಇಲ್ಲಿ ಅದಲ್ಲ, ಮತ್ತೆ ಹೆಂಡತಿ ಕಡೆಯವರು ಶುರುವಾಗ್ತದೆ. ಮಕ್ಕಳ ಕಡೆಯವರು ಅಂದ್ರೆ ಕೇವಲ ಹೆಂಡತಿ ಕಡೆಯವರು, ಅದನ್ನೇ ಹೇಳಿ. ಮತ್ತೆ ಮಕ್ಕಳ ಆಚಾರ್ಯರು, ಮಕ್ಕಳ ಮಾತುಲಾಹ, ಶ್ವಶುರಾಹ, ಹಾಗೋಗುತ್ತೆ. ಹೀಗೆ ಒಟ್ಟಾರೆ ಸಂಬಂಧಿಗಳ ಪ್ರಜ್ಞೆಯಲ್ಲೇ ಇವನು ನಿಂತ. ಇದರ ಆಚೆಗಿಲ್ಲ. ಒಬ್ಬನಿಗೆ ಕುಣಿಕೆ ಇರುವುದು ಇಷ್ಟೇ ಸಹಜ. ಅವನ ಕುತ್ತಿಗೆಗೆ ಒಂದೊಮ್ಮೆ ಹಾಕಿದ ಗೊರಸುಗಳಿದ್ರೆ ಇದು ಮೂರೇ: ತಂದೆ ಕಡೆಯವರು, ತಾಯಿ ಕಡೆಯವರು, ಹೆಂಡತಿ ಕಡೆಯವರು. ಒಬ್ಬ ಕೇವಲ ತ್ರಿಕೋಣದಲ್ಲಿ ಮಾತ್ರವೇ ಅವನು ಸೋಲಲು ಸಾಧ್ಯ. ಇದು ಉಲ್ಲೇಖ ಮಾಡಿಕೊಟ್ಟ. ಎಲ್ಲಾ ಸಂಬಂಧಿಗಳೇ ಕೃಷ್ಣ, ಸಂಬಂಧಿನ ಸ್ತತ. ಅಲ್ಲದವರು ಇಲ್ಲ. ಒಂದು ರೀತಿಯಿಂದಲೂ ಕೇವಲ ಮಿತ್ರರು ಅಂತ ನನಗೆ ಸಿಗ್ತಾ ಇಲ್ಲ, ಒಂದಲ್ಲ ಒಂದು ರೀತಿಯಿಂದ ನನ್ನ ಬಾಂಧವ್ಯದ ಎಳೆಯಲ್ಲಿ ಇವರೆಲ್ಲ ನನ್ನ ಹೊಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ. ಇವನೂ ಸಿಕ್ಕಿಕೊಂಡಿದ್ದಾನೆ, ಸೋಲುವಂತೆ ಇದ್ದಾನೆ. ಅವರು ಸಿಕ್ಕಿ ಹಾಕಿಕೊಂಡಿದ್ದಾರೆ, ಸೋಲ್ತಾ ಇದ್ದಾರೆ. ಇವರಿಗೆ ಅವರು ಬೇಕು, ಅವರಿಗೆ ಇವರು ಬೇಕು. ಪ್ರತಿಯೊಬ್ಬರಿಗೂ ಸಂಬಂಧ ಬೇಕು. ನಾವಿವತ್ತು ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಕೇವಲ ಸಂಬಂಧ ಪ್ರಜ್ಞೆ. ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು, ಅದನ್ನೇ ಹೇಳ್ತಾರೆ. ಅದರಿಂದ ಸೋಲು ಮಾತ್ರ ಖಾತ್ರಿ ಅಷ್ಟೇ. ಅದರಲ್ಲೇ ಒಂದು ಸನಾತನವಾದ ಎಚ್ಚರಿಕೆಯ ಚಿಂತನೆ ಇದೆ, ಉಪದೇಶ. ಯಥೋ ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತಃ ಅಂತ. ಎಷ್ಟು ಎಷ್ಟು ನೀನು ಸಂಬಂಧ ಪ್ರಜ್ಞೆಯನ್ನು ಕಮ್ಮಿ ಮಾಡ್ತೀಯೋ ಅಷ್ಟು ಅಷ್ಟು ಬಂಧದಿಂದ ಕಳಚಿಕೊಳ್ತೀಯ ಅಂತ. ಬಂಧಕ್ಕೂ ಸಂಬಂಧಕ್ಕೂ ಇಷ್ಟೇ ವ್ಯತ್ಯಾಸ. ನಾವು ಎಷ್ಟೆಷ್ಟು ನಮ್ಮವರು ಹೇಳ್ತೇವೋ ಅಷ್ಟಷ್ಟು ನಾವು ಸೋತು ಹೋಗ್ತಾ ಇರ್ತೇವೆ. ಇದರಿಂದ ಅರ್ಜುನ ಆಚಾರ್ಯ ಪಿತರ ಪುತ್ರ ಅಂತ ಎಳೆಯಾಗಿ ಬಿಡಿಸಿ ಬಿಡಿಸಿ ಒಬ್ಬೊಬ್ಬರನ್ನೇ ತೊಳೆದಂತೆ ತೋರಿಸಿಕೊಟ್ರೆ ಅವನು ಇಡಿಯಾಗಿ ಅವರ ಎದುರಲ್ಲಿ ಒಳಗೊಳಗೆ ಸೀದು ಹೋಗ್ತಾ ಇದ್ದಾನೆ, ಸೋಲ್ತಾ ಇದ್ದಾನೆ. ಹಾಗಾಗ್ತಾ ಉಂಟು. ಅಂಥದ್ದನ್ನು ಮತ್ತೊಮ್ಮೆ ಅರ್ಜುನ ತಾನು ಕಂಡ ಪ್ರತೀಕಗಳ ಪುನರ್ದರ್ಶನವನ್ನು ಬಹಳ ಸುಂದರವಾಗಿ ಅರ್ಜುನನಿಗೆ ನಿಲ್ಲಿಸಿದ್ದಾನೆ, ಆ ಕೃಷ್ಣನ ಎದುರಿಗೆ ನಿಲ್ಲಿಸಿದ್ದಾನೆ. ಶ್ರೀ ಕೃಷ್ಣ.